ಹಾಗೆ ನಾವು ಪ್ರಾರ್ಥಿಸೋಣ. ಓ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರೇ, ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನಪ್ಪ. ಓ ಉನ್ನತನಾದ ದೇವರೇ, ನಿಮಗೆ ಸ್ತೋತ್ರ. ಅತ್ಯುನ್ನತನಾದ ದೇವರೇ, ನಿಮಗೆ ಸ್ತೋತ್ರ. ಪರಿಶುದ್ಧ ದೇವರೇ, ನಿಮಗೆ ಸ್ತೋತ್ರ. ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ. ಕೃಪಾ ಪೂರ್ಣನೇ, ನಿಮಗೆ ಸ್ತೋತ್ರ. ದಯಾಪರನೇ, ನಿಮಗೆ ಸ್ತೋತ್ರ. ಓ ನೆನ್ನೆಯೂ ಈ ಹೊತ್ತು ನಾಳೆಯೂ ಅನನ್ಯನಾಗಿರುವ ದೇವರೇ, ನಿಮಗೆ ಸ್ತೋತ್ರ. ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಮಮತೆಗಾಗಿ ಸ್ತೋತ್ರ. ನಿಮ್ಮನ್ನು ವಂದಿಸುತ್ತೇನೆ ದೇವರೇ, ನಿಮ್ಮನ್ನು ಘನಪಡಿಸುತ್ತೇನೆ ದೇವರೇ. ಕರ್ತನೇ, ಮುಂದಿನ ಸಮಯದಲ್ಲಿ ವಾಕ್ಯಗಳ ಮೂಲಕವಾಗಿ ನೀವು ನಮ್ಮನ್ನು ಮಾತಾಡು ಸ್ವಾಮಿ ದೇವರೇ. ನಿಮ್ಮ ವಚನದಲ್ಲಿ ನಾವು ನೋಡುವಾಗ ಆತನು ದೂತನೋ ಎಂಬಂತೆ ವಾಕ್ಯವನ್ನು ಕಳಿಸಿ ಅವರನ್ನು ಸ್ವಸ್ಥ ಮಾಡಿದರು. ವಾಕ್ಯಗಳ ಮೂಲಕ ಮಕ್ಕಳು ಸ್ವಸ್ಥತೆ ಹೊಂದಿಕೊಳ್ಳಲಿ, ವಚನಗಳ ಮೂಲಕ ಮಕ್ಕಳು ಬಿಡುಗಡೆ ಹೊಂದಿಕೊಳ್ಳಲಿ, ವಾಕ್ಯಗಳ ಮೂಲಕ ಮಕ್ಕಳು ಬಲ ಹೊಂದಿಕೊಳ್ಳಲಿ, ಮಕ್ಕಳು ಶಕ್ತರಾಗಲಿ. ಜೀವವುಳ್ಳ ವಾಕ್ಯ ಕಾರ್ಯ ಸಾಧ್ಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಕರ್ತನೇ, ನಿನ್ನ ವಚನದಲ್ಲಿ ಇದೆಯಲ್ಲ, ದೇವರ ವಾಕ್ಯವು ಅದು ಕಾರ್ಯ ಸಾಧ್ಯ ಮಾಡುವುದು. ಯಾರು ಜೀವನಗಳಲ್ಲೆಲ್ಲ ದೇವರೇ ಮುಂದೆ ಸಾಗಲಿಕ್ಕೆ ಆಗದೆ, ಮುಂದೆ ದಾಟಲಿಕ್ಕೆ ಆಗದಂತೆ ಯಾವ ಪರಿಸ್ಥಿತಿಯಲ್ಲಿ ಇರುವವರಿಗೆ ದೇವರೇ ಈ ವಾಕ್ಯ ನಿನ್ನ ಮಕ್ಕಳ ಜೀವನದಲ್ಲಿ ಕಾರ್ಯ ಸಾಧ್ಯ ಮಾಡುವುದಾಗಿರಲಿ. ನಿನ್ನ ದಾಸರಾದ ನನ್ನನ್ನು ಕೂಡ ಶಿಲುಬೆಯ ನೆರಳಿನಲ್ಲಿ ಮರಮಾಚಿಕೊಂಡು ದೇವರೇ ನೀವೇ ಮಾತಾಡು ಸ್ವಾಮಿ. ವಚನ ನಿಮ್ಮದೇ ಆಗಲಿ, ಬರೀ ಶಬ್ದ ಮಾತ್ರ ನನ್ನದು, ಆದರೆ ಆಲೋಚನೆ ಎಲ್ಲ ನಿಮ್ಮದೇ ಆಗಲಿ, ತೀರ್ಮಾನ ಎಲ್ಲ ನಿಮ್ಮದೇ ಆಗಲಿ ದೇವರೇ. ಎಲ್ಲ ರಹಸ್ಯಗಳು ಬಿಡಿಸಿಕೊಡುವುದು ನೀವೇ ಆಗಿರಲಿ. ನನ್ನನ್ನೊಂದು ಉಪಕರಣ ಮಾತ್ರವಾಗಿ ನೆಲೆಗೊಳಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಕೂತ್ಕೊಳ್ಳಿರಿ. 2 ಅರಸುಗಳ ಪುಸ್ತಕ 6ನೆಯ ಅಧ್ಯಾಯ 16 ಮತ್ತು 17 ವಾಕ್ಯ ಓದಿಕೊಳ್ಳೋಣ. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿರುವವರಿಗೆ ಕೈ ಕೊಟ್ಟು ಮುಖ ನೋಡಿ ಹೇಳಿ, ಹೆದರಬೇಡ, ಅವರ ಕಡೆ ಇರುವವರಿಗಿಂತ ನಮ್ಮ ಕಡೆ ಇರುವವರು ಹೆಚ್ಚಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಷಯವನ್ನು ಸ್ವಲ್ಪ ನಾವು ಧ್ಯಾನ ಮಾಡಿಕೊಳ್ಳೋಣ. ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಆರಾಮ್ಯ ಸೈನ್ಯ ದಂಡೆಳೆದು ಅವರನ್ನು ಮುತ್ತಿಗೆ ಹಾಕಿ ಅವರಿಗೆ ಆವಾಗ ಯುದ್ಧ ಮಾಡಿ ಅವರನ್ನು ಸೋಲಿಸೋದು ಮತ್ತು ಅವರದು ಆಸ್ತಿಪಾಸ್ತಿಗಳೆಲ್ಲ ತೆಗೆದುಕೊಂಡು ಹೋಗೋದು, ಈ ರೀತಿಯಾದ ಒಂದು ಪರಿಸ್ಥಿತಿ ಯಾವಾಗ ನೋಡಿದರೂ ಆರಾಮ್ಯ ಸೈನ್ಯ ಶಕ್ತರಾದವರು, ಇಸ್ರಾಯೇಲ್ ಸೈನಿಕರು ಬಲಹೀನರಾಗಿ ನೋಡಿ ಅವರನ್ನು ಸೋಲಿಸೋದು, ಅಲ್ಲಿ ಇರುವ ಆಸ್ತಿಪಾಸ್ತಿಗಳೆಲ್ಲ ಅವರು ವಸೂಲು ಮಾಡಿಕೊಂಡು ಎತ್ಕೊಂಡು ಹೋಗೋದು. ಇಂಥ ಪರಿಸ್ಥಿತಿಗಳಲ್ಲಿ ಇರುವಾಗ ಇಸ್ರಾಯೇಲಿನ ಪ್ರವಾದಿಯಾಗಿ ಎಲೀಷ ಪ್ರವಾದಿ ಇರುವಾಗ ಏನಾಗಿದೆ ಅಂದರೆ, ಪ್ರವಾದಿ ದೈವಿಕ ದರ್ಶನ ಪಡೆದು ರಾಜನಿಗೆ ಅರಿವು ಕೊಡೋದು. ನೋಡಿ, ಈ ಇಂದ ಮಾರ್ಗವಾಗಿ ಆರಾಮ್ಯ ಸೈನ್ಯ ಬರ್ತಾ ಇದೆ, ಆದ್ದರಿಂದ ನೋಡಿ ಎಚ್ಚರವಾಗಿ ನಿಮ್ಮ ಸೈನ್ಯವನ್ನು ಅಲ್ಲಿಗೆ ಕಳಿಸಿಕೊಡು, ನಮ್ಮ ದೇಶವನ್ನು ಹಿಡೀಲಿಕ್ಕೆ ಶತ್ರು ಸೈನ್ಯ ಬರ್ತಾ ಇದೆ ಎಂದು ಹೇಳೋದು. ಆವಾಗ ರಾಜ ಎಚ್ಚೆತ್ತುಕೊಂಡು ಆ ಕಡೆಗೆ ಸೈನ್ಯವನ್ನು ಕಳಿಸಿ ಅಲ್ಲಿ ಅವರನ್ನು ತಡೆ ಮಾಡುವುದು.
ಇದು ಹಲವಾರು ಸಾರಿ ಈ ರೀತಿಯಾಗಿ ಬರುವಾಗೆ ಆರಾಮ್ಯ ಸೈನ್ಯದಲ್ಲಿ ಆರಾಮನ ಅರಸನು ಕೇಳುತ್ತಾನೆ, ನಮ್ಮ ಒಳಗಡೆನೇ ಯಾರೋ ಒಳಸಂಜು ಮಾಡೋ ಗುಪ್ತಚರರಿದ್ದಾರೆ. ಇಸ್ರಾಯೇಲಿನ ಪಾಳೆಯದಲ್ಲಿ ಇರುವವರು ಯಾರೋ ನಮ್ಮ ಸೈನ್ಯಗಳಲ್ಲಿ ಯಾರೋ ಕೆಲವರಿದ್ದಾರೆ. ನಾವಿಲ್ಲಿ ಏನೋ ಒಂದು ಪ್ಲಾನ್ ಮಾಡೋದು. ಅಷ್ಟೊತ್ತಿಗೆ ರಾಜನಿಗೆ ಅದು ಗೊತ್ತಾಗಬೇಕಂದ್ರೆ ಯಾರೋ ಹೋಗಿ ವಿಷಯ ತಿಳಿಸುವರಿದ್ದಾರೆ ಎಂದು ಹೇಳಿದರು. ಹಲ್ಲೆಲೂಯಾ. ಆವಾಗ ಆ ಸೈನಿಕರಲ್ಲಿ ಕೆಲವರು ನಿಂತ್ಕೊಂಡು ಹೇಳಿದರು, ರಾಜನೇ ನೀವು ಬೇಜಾರು ಮಾಡಿಕೊಳ್ಬೇಡ, ಹಾಗೆ ಅಲ್ಲ ನಡೆಯೋದು. ಯಾಕಂದರೆ ಇಸ್ರಾಯೇಲಲ್ಲಿ ಒಂದು ಪ್ರವಾದಿ ಇದ್ದಾರೆ. ನಾವಿಲ್ಲಿ ಏನು ಪ್ಲಾನ್ ಮಾಡುತ್ತೀರೋ ಅರಮನೆಯಲ್ಲಿ ನಾವು ಮಾತನಾಡುವುದನ್ನು ಕೂಡ ದಿವ್ಯ ದರ್ಶನದಲ್ಲಿ ತಿಳಿದುಕೊಳ್ಳಲಿಕ್ಕೆ ಶಕ್ತನಾದ ಒಬ್ಬ ಪ್ರವಾದಿ ಇದ್ದಾರೆ. ಅವನು ದಿವ್ಯ ದರ್ಶನದಲ್ಲಿ ನಮ್ಮ ಪ್ಲಾನ್ಗಳೆಲ್ಲ ತಿಳ್ಕೊಂಡು ಇಸ್ರಾಯೇಲ್ ರಾಜನಿಗೆ ತಿಳಿಸ್ತಾನೆ. ಅದೇ ಅಲ್ಲಿ ನಡೆಯುತ್ತಾ ಇರೋದು ಎಂದು ಹೇಳಿದರು. ಹಲ್ಲೆಲೂಯಾ. ಆವಾಗ ಆರಾಮೆ ರಾಜನು, ಹಾಗಾದರೆ ಸರಿ, ಹಂಗಾದರೆ ಇನ್ನು ರಾಜನಿಗೆ ಎದುರಾಗಿ ಎಲ್ಲ ಯುದ್ಧ ಮಾಡಬೇಕಾಗಿರೋದು ಆ ಪ್ರವಾದಿಗೆ ಎದುರಾಗಿ ಯುದ್ಧ ಮಾಡಬೇಕು. ಸರಿ, ಪ್ರವಾದಿಯನ್ನು ಹಿಡಿಯಬೇಕು, ಬನ್ರಿ ಹೊರಡೋಣ ಅಂತ ಹೇಳಿಕೊಂಡು ಆರಾಮ್ಯ ರಾಜನು ಸೈನ್ಯವನ್ನು ಕಳಿಸಿ ಏಲೀಷಾ ಪ್ರವಾದಿಯನ್ನು ಹಿಡೀಲಿಕ್ಕಾಗಿ ಬಂದಿದ್ದಾರೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯನನ್ನು ಹಿಡೀಲಿಕ್ಕೆ ಒಂದು ದಂಡು ಸೈನ್ಯ ಬಂದಿದ್ದಾರೆ. ಆವಾಗಲೇ ಗೊತ್ತಾಯಿತು ಆ ಮನುಷ್ಯನು ಎಂದ ಪವರ್ಫುಲ್ ಮ್ಯಾನ್ ಅಂತ. ಒಬ್ಬರನ್ನು ಹಿಡೀಲಿಕ್ಕೆ ಒಂದು ಸೈನ್ಯ ಬಂದಿದ್ದಾರೆ. ಹಲ್ಲೆಲೂಯಾ. ಈಗ ಆರಾಮ್ಯ ಪಾಳೆಯ ಬಂದು ದಂಡಿಳಿದು ಇಸ್ರಾಯೇಲ್ ಪಟ್ಟಣಗಳಲ್ಲೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಏಲೀಷಾ ಪ್ರವಾದಿಯನ್ನು ಹಿಡಿಯಲೇಬೇಕು, ಬಿಡಲೇ ಕೂಡದೊಂದು ಉದ್ದೇಶಕ್ಕಾಗಿ. ಹಾಗೆ ಅವರು ಮುತ್ತಿಗೆ ಹಾಕಿ ರಾತ್ರಿ ಎಲ್ಲ ಬಂದು ಪಟ್ಟಣವನ್ನು ಬಂದೋಬಸ್ತು ಮಾಡಿ ಅವರು ಮುತ್ತಿಗೆ ಹಾಕಿದೆ. ಪ್ರವಾದಿ ಶಿಷ್ಯರೆಲ್ಲ ಮಲ್ಕೊಂಡಿದ್ದರು. ಬೆಳಿಗ್ಗೆ ಪ್ರವಾದಿಯ ಶಿಷ್ಯನು ಎದ್ದು ಹೊರಗಡೆ ಬಂದು ನೋಡುವಾಗ ಸುತ್ತಲೂ ಆರಾಮ್ಯ ಸೈನ್ಯ ಬಂದು ತುಂಬಲ್ಪಟ್ಟಿದೆ. ಆವಾಗ ಈ ಶಿಷ್ಯನು ಬಂದು ಕೂಗಿ ಕೇಳ್ತಾ ಇದ್ದಾನೆ. ನೋಡಿ 15ನೇ ವಾಕ್ಯ, ಅವನೇನೆಂದು ಹೇಳ್ತಾ ಇದ್ದಾರೆ ನೋಡಿ. 15ನೇ ವಾಕ್ಯ, ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗಡೆ ಹೋದಾಗ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂದಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಅಂದನು. ಹಲ್ಲೆಲೂಯಾ. ನೋಡಿ, ಶಿಷ್ಯನು ಬೆಳಿಗ್ಗೆ ಹೊರಗಡೆ ಬಾಗಿಲಿಂದ ಹೊರಗಡೆ ಬಂದು ನೋಡುವಾಗ ತುಂಬ ಸೈನ್ಯ ಬಂದು ತುಂಬಲ್ಪಟ್ಟಿದೆ. ಅವನು ಹೊರಗಡೆ ಬಂದು ನೋಡಿದೆ, ಅವನು ಭಯ ಆಗೋಯಿತು. ಅಯ್ಯೋ ಸ್ವಾಮಿ ಎಂದು ಹೇಳಿಬಿಟ್ರು. ಅಷ್ಟೊಂದು ಸೈನ್ಯ ತುಂಬ್ಕೊಂಡ್ಬಿಟ್ಟಿದೆ. ಹಲ್ಲೆಲೂಯಾ. ರಾತ್ರಿ ಸಮಾಧಾನವಾಗಿ ನಿದ್ರೆ ಮಾಡಿದ ಮನುಷ್ಯ ನೆಮ್ಮದಿಯಾಗಿ ನಿದ್ರೆ ಮಾಡಿದೆ. ಬೆಳಿಗ್ಗೆ ಬಂದು ಹೊರಗಡೆ ಬಂದು ನೋಡಿದ ತಕ್ಷಣ ಏನು ಹೇಳ್ತಾರೆ? ಅಯ್ಯೋ ಎಂದು ಹೇಳಿಬಿಡ್ತಾ ಇದ್ದಾರೆ. ಏನ್ ಮಾಡಲಿ ಎಂದು ಕೇಳ್ತಾ ಇದ್ದಾರೆ. ಆವಾಗ ಪ್ರವಾದಿ ಹೇಳಿದ ಮಾತು ನಾವು ಓದಿದ್ದು. ಇವನು ಅಯ್ಯೋ ಏನ್ ಮಾಡಲಿ ಎಂದು ಶಿಷ್ಯನು ಕೇಳುವಾಗ ಗುರು ಒಳಗಡೆಯಿಂದ ಏನು ಹೇಳ್ತಾ ಇದ್ದಾರೆ? ನೀನೊಂದು ಹೆದರಬೇಡ, ಅವರ ಸಂಗಡ ಇರುವುದಕ್ಕಿಂತ ನಮ್ಮ ಸಂಗಡ ಇರೋರು ಹೆಚ್ಚಿನವರಾಗಿದ್ದಾರೆ. ಹಲ್ಲೆಲೂಯಾ. ಗಮನಿಸಿರಿ, ಪ್ರವಾದಿ ಹೊರಗಡೆ ಹೋಗಲಿಲ್ಲ. ಪ್ರವಾದಿ ಮನೆ ಒಳಗಡೆ ಆರಾಮಾಗಿದ್ದಾರೆ. ಶಿಷ್ಯನು ಹೊರಗಡೆ ಹೋಗಿ ಭಯಪಟ್ಟು ಅಯ್ಯೋ ಯಜಮಾನನೇ ಎಂದು ಹೇಳ್ತಾರೆ. ಆದರೆ ಗುರು ಆದವರು ಮನೆಯೊಳಗಡೆ ಆರಾಮಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಇಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿರೋದು ಏನೆಂದರೆ, ನೋಡಿ, ಪ್ರವಾದಿ ದೇವರೊಂದಿಗೆ ಕನೆಕ್ಷನ್ ಇತ್ತು. ಅವನ ದೇವರೊಂದಿಗೆ ಕನೆಕ್ಷನ್ ಇರುವಾಗ ಇಷ್ಟು ಕಾರ್ಯಗಳು, ಆರಾಮಿನ ರಾಜ್ಯನ ಕಾರ್ಯಗಳು, ಅರಮನೆಯಲ್ಲಿ ನಡೆಯುವ ಕಾರ್ಯಗಳು ದೇವರು ಪ್ರಕಟಿಸಿ ಕೊಟ್ಟಿದ್ದಾರೆ. ಮತ್ತು ಈ ಪ್ರವಾದಿಯನ್ನೇ ಹಿಡೀಲಿಕ್ಕೆ ಬರುವುದು ದೇವರು ಪ್ರಕಟಿಸಿ ಕೊಡಲ್ವಾ? ಎಲ್ಲ ವಿಷಯಗಳು ತಿಳಿಸಿಕೊಟ್ಟಿದ್ದಾರೆ, ತಿಳಿಸಿಕೊಡಲ್ವಾ?
ಇವನು ಸೈನ್ಯ ಸಮೇತವಾಗಿ ದೊಡ್ಡ ದಂಡು ಬಂದು ಈ ಸುತ್ತಲೂ ನಿಂದಿರುವಾಗಲೂ ಪ್ರವಾದಿ ಆರಾಮಾಗಿ ಕೂಳಾಗಿ ಮನೆಯೊಳಗಡೆ ಇದ್ದಾರೆ. ಯಾಕಂದರೆ ಅವನಿಗೆ ದೇವರು ದರ್ಶನದಲ್ಲಿ ತೋರಿಸಿದೆ, ನಿನಗೆ ವಿರುದ್ಧವಾಗಿ ಆರಾಮ್ಯ ರಾಜನು ಸೈನ್ಯ ಸಮೇತವಾಗಿ ಬರುವುದುಂಟು, ಆದರೆ ನೀ ಹೆದರಬೇಡ, ಯಾಕಂದರೆ ನಿನಗಾಗಿ ಅಗ್ನಿಮಯವಾದ ರಥರಥಾಶ್ವಗಳನ್ನು ಕಳುಹಿಸಿ ನಿನ್ನನ್ನು ಸಂರಕ್ಷಣೆ ಕೊಡಲಿಕ್ಕೆ ಸೇನಾಧೀಶ್ವರನಾದ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಈ ಅರಿವು ಇರುವಂತ ಪ್ರವಾದಿ ಕೂಳಾಗಿದ್ದಾರೆ. ಈ ದಿವ್ಯ ಜ್ಞಾನ ಸಿಕ್ಕದ ಗೇಹಸಿ ಎಂಬ ಶಿಷ್ಯನು ಅಯ್ಯೋ ಯಜಮಾನರೇ ಏನು ಮಾಡಲಿ ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ಫಸ್ಟ್ ನಾವು ತಿಳ್ಕೊಳ್ಳಿಕ್ಕಿರುವುದೇನೆಂದರೆ, ನಮಗೂ ದೇವರಿಗೂ ಸರಿಯಾದ ಒಂದು ಕನೆಕ್ಷನ್ ಇದ್ದರೆ ನಾವು ಹೊರಗಡೆ ಕಾಣುವಂಥ ಕಾರ್ಯಗಳ ಬಗ್ಗೆ ನಾವು ಭಯಪಡುವುದಿಲ್ಲ. ಪರಿಸ್ಥಿತಿಗಳು ವಿಪರೀತವಾಗಿ ಬರುವಾಗಲೂ, ಸಮಸ್ಯೆಗಳು ನಮಗೆ ತಡೆಕೊಳ್ಳಿಕ್ಕಾಗದಂತ ಮಿತಿ ಮೀರಿದ ಸಮಸ್ಯೆಗಳಾಗಿದ್ದರು ನಮಗೂ ಕರ್ತನಿಗೊಂದು ಸರಿಯಾದ ಕನೆಕ್ಷನ್ ಇದ್ದರೆ ಅಂದ ದೊಡ್ಡ ಸಮಸ್ಯೆಗಳು ನಮಗೆ ಭಯ ಕೊಡುವುದಿಲ್ಲ. ನಮಗೆ ಬೇಕಾಗಿರುವುದು ಏನೆಂದರೆ, ಸೈನ್ಯ ಬರದಿರುವುದಲ್ಲ ಮುಖ್ಯ, ಸೈನ್ಯ ಬರಲಿ. ಒಂದು ದಂಡು ನನ್ನ ಮೇಲೆ ಬಿದ್ದರೂ ನಾನು ಭರವಸೆ ಉಳ್ಳವನಾಗಿಯೇ ಇರುವೇನೆ ಎಂದು ದಾವೀದನು ಹೇಳ್ತಾನೆ. ದಂಡು ಬರುವುದಲ್ಲ ಅವನಿಗೆ ವಿಷಯ, ಆದರೆ ದೇವರಲ್ಲಿರುವಂಥ ಭರವಸೆ ದೊಡ್ಡದು. ಹಲ್ಲೆಲೂಯಾ. ಈ ಭಾನುವಾರ ದಿವಸ ಪ್ರಾರಂಭದಲ್ಲಿ ತಿಳ್ಕೊಳ್ಳಲಿ, ಹೌದು, ನನಗೂ ನನ್ನ ದೇವರಿಗೂ ಒಂದು ನಿಕಟವಾದ ಕನೆಕ್ಷನ್ ಇರಬೇಕು. ಶತ್ರು ಯಾರೇ ಆಗಲಿ ಎಷ್ಟೇ ಆಗಲಿ, ಅಂದರೆ ಶತ್ರು ಅಂದರೆ ಮನುಷ್ಯರಲ್ಲ ನಮ್ಮ ಶತ್ರು. ನಮ್ಮ ಶತ್ರು ಯಾರು? ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆ. ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆ ಕೆಲ ಮನುಷ್ಯರನ್ನು ಉಪಯೋಗಿಸ್ತಾರೆ, ಕೆಲ ಸಾಗಜರಿ ಉಪಯೋಗಿಸ್ತಾರೆ, ಕೆಲ ವಸ್ತುಗಳು ಉಪಯೋಗಿಸ್ತಾರೆ. ಅದು ಸೈತಾನ ಉಪಯೋಗಿಸಿಕೊಳ್ಳೋದು ಅಷ್ಟೇ. ಅದರಿಂದ ಹಿಂದೆ ಕಾರ್ಯ ಮಾಡೋದು ಸೈತಾನನು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನನಗೂ ನಿಮಗೂ ವಿರುದ್ಧವಾಗಿ ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮ ಸೇನೆ ಯಾವ ರೀತಿಯಲ್ಲಿ ಒಳಸಂಜು ಮಾಡುವಾಗಲೂ ನಾನು ನೀವು ದೇವರಲ್ಲಿ ಬಲವಾಗಿ ನಿಲ್ಲುವಾಗ ಆ ಶತ್ರುವಿಗೆ ಕಾಣಲಿಕ್ಕಾಗದಂತ ಒಂದು ಅದೃಶ್ಯವಾದ ಸಂರಕ್ಷಣೆ ನನಗೂ ನಿಮಗೂ ಇದ್ದೇ ಇರುತ್ತದೆ. ಹಲ್ಲೆಲೂಯಾ. ಇದರಲ್ಲಿ ನಾವು ಬಲ ಹೊಂದಿಕೊಳ್ಳಲಿ, ಇದರಲ್ಲಿ ಬಲ ಹೊಂದಿಕೊಳ್ಳಲಿ. ಶಿಷ್ಯನಿಗೆ ಕಣ್ಣಿಗೆ ಕಾಣಿಸಲಿಲ್ಲ, ಆದರೆ ದಿವ್ಯ ದರ್ಶನದಲ್ಲಿ ಪ್ರವಾದಿ ನೋಡಿದಾನೆ. ಅದಕ್ಕೆ ಅವನು ಹೇಳುತ್ತಾನೆ, ನೀ ಭಯಪಡಬೇಡ, ಅವರ ಸಂಗಡ ಇರುವುದಕ್ಕಿಂತ ದೊಡ್ಡದು ನಮ್ಮ ಸಂಗಡ ಇದ್ದಾರೆ. ಆದರೆ ಪ್ರವಾದಿ ಶಿಷ್ಯನು ಅವನ ಶಾರೀರಿಕ ಕಣ್ಣುಗಳಿಂದ ನೋಡುತ್ತಾನೆ, ಪ್ರವಾದಿ ದಿವ್ಯ ದೃಷ್ಟಿಯಿಂದ ನೋಡುತ್ತಾರೆ. ದೇವರು ಪ್ರವಾದಿ ಆಮೇಲೆ ಏನು ಮಾಡಿದ್ದಾರೆ ಅಂದರೆ ಪ್ರಾರ್ಥಿಸ್ತಾರೆ, ದೇವರೇ ನನ್ನ ಶಿಷ್ಯನ ಕಣ್ಣುಗಳು ತೆರೆಯುವಂತೆ ಮಾಡು, ಅವನ ಜ್ಞಾನ ದೃಷ್ಟಿ ಪ್ರಕಾಶಿಸುವಂತೆ ಮಾಡು. ಹಾಗೆ ಪ್ರವಾದಿ ಪ್ರಾರ್ಥನೆ ಮಾಡಿದ ಕೂಡಲೇ ಪ್ರವಾದಿಯ ಶಿಷ್ಯನು ನೋಡುವಾಗ ಅಲ್ಲಿ ಅಗ್ನಿಮಯವಾದ ರಥರಥಾಶ್ವಗಳು ನಿಂತಿದ್ದನ್ನು ಕಾಣುತ್ತಾ ಇದೆ. ಈಗ ಆರಾಮಿನ ಸೈನ್ಯ ದಂಡಾಗಿ ಇದ್ದಿದ್ದರೆ ಅದಕ್ಕಿಂತ ಎರಡರಷ್ಟಾಗಿ ಸ್ವರ್ಗೀಯ ಸೈನ್ಯ ನಿಂತಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ದೇವರಿಂದ ಕರೆಯಲ್ಪಟ್ಟ ಮಕ್ಕಳಾಗಿರುವಾಗ ನಮ್ಮನ್ನು ಯಾವುದೂ ಉದ್ದೇಶ ಇಲ್ಲದೆ ದೇವರು ಕರೆದಿಲ್ಲ. ನೀವು ಅದನ್ನು ಖಚಿತಪಡಿಸಿಕೊಳ್ಳಬೇಕು. ನಿಮ್ಮ ಗ್ರಾಮದಲ್ಲಿ ನೀವಿರುವಂಥ ಒಂದೊಂದು ಗ್ರಾಮಗಳಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕುಟುಂಬಗಳಿದೆ, ಎಷ್ಟು ವ್ಯಕ್ತಿಗಳಿದ್ದಾರೆ. ಆದರೆ ಅವರಿಗೆ ಸಿಕ್ಕದಂಥ ಒಂದು ಕರೆವಿಗೆ ನಿಮಗೆ ಸಿಕ್ಕಿದ್ದಕ್ಕೆ ನೀವು ಸಭೆಗೆ ಬಂದಿರುವುದು. ಅದರಲ್ಲಿ ನೀವು ಆಶ್ಚರ್ಯಪಡಬೇಕು. ಯಾಕಂದರೆ ಇಷ್ಟು ಜನರ ಮಧ್ಯದಲ್ಲಿ ನನ್ನನ್ನು ಆರಿಸಿಕೊಂಡಿದೆಯಲ್ಲ. ಪ್ರಿಯರೇ, ಇದು ದೇವರ ಕರೆವಿಗೆಯಾಗಿದೆ. ಯಾಕೆ ನಾನು ಹಿಂಗೆ ಬಂದಿದೆ, ಹೇಗೆ ನಾನು ಇಲ್ಲಿ ಬಂದಿದೆ, ಯಾಕೆ ನಾನು ಚರ್ಚಕ್ಕೆ ಸೇರ್ಕೊಂಡ್ಬಿಟ್ಟಿದೆ ಅಂದೆಲ್ಲ ನಿಮಗೆ ಆಶ್ಚರ್ಯ ಆಗಬಹುದು. ಇದು ದೇವರ ಕರೆವಿಗೆ.
ತಂದೆಯಿಂದ ಕರೆಯಲ್ಪಡದೆ ಯಾರು ಕುಮಾರನ ಬಳಿಯಲ್ಲಿ ಬರಲಿಲ್ಲ. ನಾನು ಮೊನ್ನೆ ಹೇಳಿದ ಹತ್ರ ಇವತ್ತು ಹೇಳ್ತೀನಿ, ನೀವೆಲ್ಲ ವಿಶೇಷಪಟ್ಟವರು. ಈಗ ಮಂತ್ರಿಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳೋದು, ಆದರೆ ನೀವು ಸನ್ಮಾನ್ಯ ವ್ಯಕ್ತಿಗಳೇ ನೀವೆಲ್ಲರೂ. ಯಾಕಂದರೆ ನಿಮಗೆ ಕರೆವಿಗೆ ಬಂದಿರೋದು ಸೃಷ್ಟಿಕರ್ತನಾದ ದೇವರಿಂದಲೇ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಅದರಿಂದ ಪ್ರಿಯರೇ, ನಾವು ಫಸ್ಟು ನನ್ನ ದೇವರಿಂದ ಕರೆಯಲ್ಪಟ್ಟವರು. ಏನೋ ಒಂದು ಸಮಸ್ಯೆ ಬರುವಾಗ, ಒಂದು ಕಾಯಿಲೆ ಆಗಲಿ, ಒಂದು ಆರ್ಥಿಕ ಸಮಸ್ಯೆನೋ ಯಾವುದೋ ಒಂದು ಬರುವಾಗ, ಒಂದು ಗೊಂದಲಗಳು ಬರುವಾಗ ಫಸ್ಟು ನೀವು ಖಚಿತಪಡಿಸು, ನನ್ನನ್ನು ಕರೆದ ದೇವರೊಬ್ಬರು ಇದ್ದಾರೆ, ನಾನು ದೇವರಿಂದ ಕರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸರಿ ಇರಲಿ. ಹಾಗೆ ಈಗ ನಾವು ನೋಡುವಾಗ ಈ ಪ್ರವಾದಿಗೆ ಇಷ್ಟು ಬಲವು, ಇಷ್ಟು ನಂಬಿಕೆಯು, ಇಷ್ಟು ಆಶ್ರಯವು ಎಲ್ಲಿಂದ ಬಂದಿದೆ ಎಂಬುದು ನಾವು ತಿಳ್ಕೊಳ್ಳೋಣ. ಅದು ಹೇಳಿ ಮುಗಿಸ್ತೇನೆ ನಾನು. ಎಲೀಷಾ ಪ್ರವಾದಿಗೆ ಇಷ್ಟೊಂದು ಆ ಬಲ ಅಥವಾ ನಂಬಿಕೆ, ದೇವರಲ್ಲಿ ಇಷ್ಟೊಂದು ಆಶ್ರಯ, ಅದು ಎಲ್ಲಿಂದ ಬಂದಿದೆ ಎಂಬುದನ್ನು ನಾವು ತಿಳ್ಕೊಂಬಿಟ್ಟು ಆ ರೂಟು ನಾವು ಹಿಡ್ಕೊಂಡ್ಬಿಟ್ಟಿದರೆ ನಮಗೆ ಎಷ್ಟು ಸೈನ್ಯ ಬರೋದು ದೊಡ್ಡ ಸಮಸ್ಯೆ ಆಗಿರಲ್ಲ. ಅದಕ್ಕೆ ಎಲೀಷಾ ಹೇಗೆ ಈ ಸ್ಥಿತಿಗೆ ಬಂದಿದೆ ಎಂಬುದನ್ನು ನಾವಿವತ್ತು ತಿಳ್ಕೊಂಬಿಡೋಣ. ಹಲ್ಲೆಲೂಯಾ. ಇಸ್ರಾಯೇಲಲ್ಲಿ ಹೆಸರಿಗೆ ಬಂದ ಒಬ್ಬ ಪ್ರವಾದಿಯಾಗಿದ್ದರು ಏಲಿಯಾ ಪ್ರವಾದಿ. ಗೊತ್ತಿದೆಯಾ ನಿಮಗೆ? ಏಲಿಯಾ ಪ್ರವಾದಿ. ಏಲಿಯಾ ಪ್ರವಾದಿಯಿಂದ ಕೇಳುವಾಗಲೇ ನಮ್ಮ ಮನಸ್ಸಿನಲ್ಲಿ ಓಡಿ ಬರುವಂಥ ಒಂದು ವಿಷಯ ಇದೆ. ಆಕಾಶದಿಂದ ಪ್ರಾರ್ಥನೆಯಲ್ಲಿ ಬೆಂಕಿ ಇಳಿಸಿದ ಪ್ರವಾದಿ. ಹಲ್ಲೆಲೂಯಾ. ಸರಿ, ಗೊತ್ತಿಲ್ಲದವರು ಕೂಡ ಇವತ್ತದು ತಿಳ್ಕೊಂಬಿಡಿ. ಆಗಿನ ದಿನಗಳಲ್ಲಿ ಬಾಲ್ ಪ್ರವಾದಿಗಳ 450 ಪ್ರವಾದಿ ಬಹಿರಂಗವಾಗಿ ನಿಂತುಕೊಳ್ಳಲು ಏಲಿಯಾ ಪ್ರವಾದಿ ಒಬ್ಬರೇ. ಎಷ್ಟೋ ಪ್ರವಾದಿ ದೇವರು ಒಂದು ಸಮಯದಲ್ಲಿ ಹೇಳ್ತಾರೆ, ನೋಡಿ ನಾನು ಒಬ್ಬನೇ ಉಳಿದಿದೆ, ನಾನೊಬ್ಬನೇ ಇದೆಲ್ಲ ಮಾಡಬೇಕು ಅಂದಿರುವಾಗ ದೇವರು ಹೇಳ್ತಾರೆ, ಬಾಲಿಗೆ ಮಂಡಿಯೂರದ 7,000 ಪ್ರವಾದಿಗಳನ್ನು ನಾನು ಉಳಿಸಿದ್ದೇನೆ. ಹಾಲೇರು ಅದರ ಪ್ರವಾದಿ ಒಬ್ಬರೇ ಬಹಿರಂಗವಾಗಿ ಕಾಣಿಸಿತು. ಎಲ್ಲರೂ ಅಲ್ಲಲ್ಲಿ ಅಡಗಿಕೊಂಡಿದ್ದಾರೆ. ದೇವರು ಅಡಗಿಸಿದೆ. ಯಾಕಂದರೆ ಆಹಾಬ ರಾಜನು, ಇಸಬೇಲ್ ರಾಣಿಯು ಎಲ್ಲ ದೇವಜನರನ್ನು, ಆ ದೇವರ ಸೇವಕರನ್ನು ಸಂಹಾರ ಮಾಡುವಾಗ ಆ ದೇವರು ಅಲ್ಲಲ್ಲಿ ಅವ್ರನ್ನ ಅಡಗಿಸಿಕೊಂಡಿದ್ದರು. ಹಲ್ಲೆಲೂಯಾ. ಏಲಿಯಾ ಪ್ರವಾದಿ 450 ಬಾಲ್ ಪ್ರವಾದಿಗಳ ಮುಂದೆ ನಿಂತುಕೊಂಡು ಸವಾಲಾಗ್ತಾರೆ. ನೋಡಿ, ಯಾವ ದೇವರು ನಿಜ ದೇವರೆಂಬುದನ್ನು ನಾವು ಇವತ್ತೇ ಖಚಿತಪಡಿಸೋಣ. ಬಾಲು ದೇವರಾದರೆ ಅದನ್ನೇ ಆರಾಧಿಸು, ಯೆಹೋವನೇ ದೇವರಾದರೆ ಯೆಹೋವನ್ನೇ ಆರಾಧಿಸು. ಯಾವುದಾದರೂ ಒಂದು ನಿರ್ಧಾರಕ್ಕೆ ಬನ್ನಿ. ಅಲ್ಲಿನೂ ಸ್ವಲ್ಪ, ಇಲ್ಲಿನೂ ಸ್ವಲ್ಪ, ಅದು ಸ್ವಲ್ಪ, ಇದು ಸ್ವಲ್ಪ ಅಂದರೆ ಅದು ಬೇಕಾಗಿಲ್ಲ. ಇಸ್ರಾಯೇಲ್ ಜನರಿಗೆ ಹೇಳುತ್ತಾರೆ, ನೀವೊಂದು ನಿರ್ಧಾರಕ್ಕೆ ಬನ್ನಿರಿ. ಆವಾಗ ಅದಕ್ಕೊಂದು ತೀರ್ಮಾನಕ್ಕೆ ಬಂದು 2 ಎತ್ತುಗಳನ್ನು ತೆಗೆದುಕೊಂಡು ಬನ್ನಿರಿ. ಬಾಳೆಂಬವರು ದೇವರಾಗಿದ್ದಾರೆ, ಸರಿ, ನೀವು ಬಂದು ನಿಮ್ಮ ದೇವರಿಗೆ ಬಲಿ ಅರ್ಪಿಸಿ ಆಕಾಶದಿಂದ ಬೆಂಕಿ ಇಳಿದು ಅದನ್ನು ಆ ಯಜ್ಞವನ್ನು ದಹನ ಮಾಡಬೇಕು, ನಾವಾಗಿ ಬೆಂಕಿ ಹಾಕಬಾರದು. ಇದು ಒಂದು ಒಪ್ಪಂದ. ಅದಕ್ಕೆ ಬಾಲ್ ಪ್ರವಾದಿಯ 450 ಪ್ರವಾದಿಗಳಿಗೆ ಏಲಿಯನ್ ಹೇಳಿದೆ, ಸರಿ ಫಸ್ಟ್ ನೀವೇ ಮಾಡ್ರಿ, ಯಾಕಂದರೆ ನೀವು ಮಾಡಿ ಆಕಾಶದ ಬೆಂಕಿ ಇಳಿದಿದ್ರೆ ಮತ್ತೆ ನಾನು ಮಾಡುವ ಅವಶ್ಯಕತೆ ಇಲ್ಲಲ್ಲ, ನೀವೇ ಮಾಡ್ರಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಯಾಕಂದರೆ ಏಲಿಯನಿಗೆ ಗೊತ್ತು, ನಾನು ಮಾಡಿದರೆ ಫಸ್ಟೇ ಬೆಂಕಿ ಇಳೀತದೆ, ಅದಕ್ಕೆ ಮತ್ತು ಅವರಿಗೆ ಚಾನ್ಸೇ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ನೀವು ಫಸ್ಟು ಮಾಡ್ರಿ ಎಂದು ಗೊತ್ತು. ಹಲ್ಲೆಲೂಯಾ. ಅವರು ಎತ್ತುಗಳನ್ನು ಕಡಿದು ಕಟ್ಟಿಗೆಯಲ್ಲಿ ಜೋಡಿಸಿ ಯಜ್ಞ ಅರ್ಪಿಸಲಿಕ್ಕಾಗಿ ಎಲ್ಲ ಇಳಿಸಿ ಬೆಳಗ್ಗೆಯಿಂದ ಅವರು ಕುಣಿದು ಕುಪ್ಪಳಿಸಿ ಆರ್ಭಡಿಸಿ ಅವರ ದೇವರು ಬಾಲೇ ಸದುತ್ತರ ಕೊಡಿ, ಬಾಲೇ ಸದುತ್ತರ ಕೊಡಿ ಎಂದು ಹೇಳಿಕೊಂಡು ಕೂಗುತ್ತಾ ಇದೆ. ಆದರೆ ಉತ್ತರ ಸಿಕ್ಕಲಿಲ್ಲ. ಮಧ್ಯಾಹ್ನ ಮೇಲಾಯಿತು, ಅವರಿಗೆ ಉತ್ತರ ಸಿಕ್ಕದಿರುವಾಗ ಅವರು ಮೈಯಲ್ಲೆಲ್ಲ ಗಾಯ ಮಾಡಿಕೊಂಡು ಶರೀರ ಎಲ್ಲ ಕುಯ್ದು ರಕ್ತ ಹರಿದು ಕೇಳ್ತಾ ಇದ್ದಾರೆ, ನಮಗೆ ಉತ್ತರ ಕೊಡಿ, ನಮಗೆ ಉತ್ತರ ಕೊಡಿ. ಏಲೇನು ಹೇಳ್ತಾರೆ, ನಿಮ್ಮ ದೇವರು ನಿದ್ರೆ ಮಾಡ್ತಾ ಇರ್ಬೋದು, ಸ್ವಲ್ಪ ಜೋರಾಗಿ ಕೂಗಿರಿ. ಇಲ್ಲ ಅವರೆಲ್ಲಾದರೂ ಹೊರಗಡೆ ಹೋಗಿರ್ಬೋದು, ಸರಿ, ಅದಕ್ಕೆ ಇನ್ನೂ ಜೋರಾಗಿ ಕೂಗಿರಿ, ಅವರು ವಾಪಸ್ ಬರಲಿ.
ಹಿಂಗೆಲ್ಲ ಏಲಿನು ಗೇಳಿ ಮಾಡಿಕೊಂಡು ಅವ್ರಿಗೆ ಇದು ಮಾಡಿದೆ. ಅವರು ಅಯ್ಯೋ ಸಾಯಂಕಾಲ ಆಗ್ತಾ ಇದೆ, ಇನ್ನೂ ನಮ್ಮ ದೇವರು ಉತ್ತರ ಕೊಳ್ಳಾಗ್ತಾ ಇಲ್ಲ. ಅವರು ಶರೀರ ಎಲ್ಲ ಗಾಯ ಮಾಡಿ ರಕ್ತ ಸುರಿದು ಕೇಳ್ತಾ ಇದೆ, ಆದರೂ ಯಾವುದು ಉತ್ತರ ಇಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟೆ ಟೈಮ್ ಕೊಟ್ಟಿದೆ. ಸಂಜೆ ನೈವೇದ್ಯಕ್ಕೆ ಅರ್ಪಿಸುವಂಥ ಸಮಯ ಬರುವಾಗ ಏಲಿಯನ್ ಹೇಳಿದೆ, ನಿಮ್ಮ ಸಮಯ ಮುಗಿದೋಯಿತು. ಬೆಳಿಗ್ಗೆಯಿಂದ ಸಂಜೆ ಗಂಟೆ ಟೈಮ್ ಕೊಟ್ಟಿದೆ, ಈಗ ಸಂಜೆ ಹೊತ್ತಾಯಿತು ನೋಡಿ, ಯಜ್ಞ ಅರ್ಪಿಸುವ ಸಮಯ ಬಂದಿದೆ ನಮಗೆ, ಇನ್ನು ನಮಗೆ ಬಿಟ್ಟು ಕೊಡ್ರಿ. ಹಲ್ಲೆಲೂಯಾ. ಏಲಿಯನು ಫಸ್ಟು ಯಜ್ಞವೇದಿಯನ್ನು ಕ್ರಮವಾಗಿ ಅದಕ್ಕೆ 12 ಕಲ್ಲುಗಳು, ಇಸ್ರಾಯೇಲ್ ಕುಲದ ಹೆಸರಿಗೆ ತಕ್ಕ ಹಾಗೆ 12 ಕಲ್ಲುಗಳು ಜೋಡಿಸಿದೆ. ಅದರಲ್ಲಿ ಸೌದೆ ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಜೋಡಿಸಿದೆ ಮತ್ತು ಅದರ ಸುತ್ತಲೂ ಒಂದು ಕಾಲುವೆ ಮಾಡಿದೆ. ಆ ಕಾಲುವೆಯಲ್ಲಿ ನೀರು ತುಂಬಿಸಿದೆ ಮತ್ತು ಜೋಡಿಸಿರುವ ಕಟ್ಟಿಗೆಯ ಮೇಲೆ ಎತ್ತನ್ನು ವಧಿಸಿ ಅದನ್ನು ಕ್ರಮವಾಗಿ ಇಟ್ಟಿದೆ. ಆನಂತರ ಆ ಸೌದೆ ಮೇಲೆ ಆ ಇಟ್ಟಿರುವಂಥ ಎತ್ತಿನ ಮಾಂಸದ ಮೇಲೂ ನೀರು ಇದ್ದು ಬಿಟ್ಟಿದೆ. ಆಮೇಲೆ ಏಲಿಯನು ಮೊಣಗಾಲೂರಿ ಒಂದು ಪ್ರಾರ್ಥನೆ ಮಾಡ್ತಾ ಇದೆ, ಯೆಹೋವನೇ ಸದುತ್ತರ ಕೊಡು, ಯೆಹೋವನೇ ಸದುತ್ತರ ಕೊಡು, ನೀನೊಬ್ಬನೇ ಪ್ರಪಂಚಕ್ಕೆ ದೇವರೆಂಬುದನ್ನು ಈ ನಿಂದಿರುವ ಜನ ತಿಳಿದುಕೊಳ್ಳಲಿಕ್ಕಾಗಿ ಆಕಾಶದಿಂದ ಅಗ್ನಿಯ ಮೂಲಕ ಉತ್ತರಿಸು. ಈ ಒಂದು ಪ್ರಾರ್ಥನೆಯಲ್ಲಿ ಆಕಾಶದಿಂದ ಅಗ್ನಿ ಇಳಿದು ಬಂದು ಆ ಕಟ್ಟಿಗೆಯನ್ನು ಮಾಂಸವನ್ನು ಸುಟ್ಟು ಭಸ್ಮ ಮಾಡಿದೆ. ಮಾತ್ರವಲ್ಲ, ಆ ಕಾಲುವೆಯಲ್ಲಿರುವ ನೀರು ಕೂಡ ಹೀರಿಕೊಂಡ್ರು, ಆ ಕಲ್ಲುಗಳು ಕೂಡ ಬೂದಿಯಾಗೋಯಿತು. ಆ ಎಲ್ಲವೂ ದೇವರ ಸನ್ನಿಧಿಯಿಂದ ಬಂದ ಅಗ್ನಿ ದಹಿಸಿ ಬಿಟ್ಟಿದೆ, ಯಾವುದು ಉಳಿದಿದೆ. ಈ ರೀತಿಯಾದ ದೈವ ಪ್ರಸನ್ನತೆ ನೋಡುವಾಗ ಏಲಿಯನ್ ಹೇಳುತ್ತಾನೆ, ನೋಡಿರಿ, ಬಾಲ್ ಪ್ರವಾದಿಗಳಲ್ಲಿ ಒಬ್ಬರನ್ನು ಬಿಡಬೇಡ, ಎಲ್ಲರನ್ನು ಹಿಡಿಯಿರಿ ಅಂತ ಹೇಳಿದೆ. ಇಸ್ರಾಯೇಲ್ ಜನ ಎಲ್ಲ ಪ್ರವಾದಿಗಳನ್ನು ಹಿಡಿದು ಲಾಸ್ಟ್ ಅವ್ರನ್ನು ಕಡಿದು ಬಿಟ್ಟಿತ್ತು, ಅವರನ್ನು ಕೊಲ್ಲಿಸಿದರು. ಇಸ್ರಾಯೇಲಿಗೆ ಯೆಹೋವನೇ ದೇವರು ಎಂದು ತೀರ್ಮಾನ ಮಾಡಿದರು. ಹಲ್ಲೆಲೂಯಾ. ನಾನು ಏಲೀಷನ ಬಗ್ಗೆನೇ ಹೇಳಬೇಕಾಗಿದೆ, ಆದರೆ ಯಾಕೆ ಏಲಿಯನ ಬಗ್ಗೆ ಹೇಳಿದೆ ಅಂತ ಹೇಳಿದರೆ, ಈ ಗುರು ಎಂದವರು ಎಂದು ಗೊತ್ತಿದ್ದರೆ ಶಿಷ್ಯನು ಎಂದವರು ಒಂದು ಅರಿವು ನಿಮಗೆ ಬರುತ್ತದೆ. ಈ ರೀತಿಯಾಗಿ ಬಲಶಾಲಿಯಾದ ಗುರುವಿನ ಶಿಷ್ಯನಾಗಿ ಕರೆಯಲ್ಪಟ್ಟವನೇ ಎಲೀಷ ಪ್ರವಾದಿ. ಹಲ್ಲೆಲೂಯಾ. ಹಾಗಿರುವ ಎಲೀಷ ಪ್ರವಾದಿನೇ ಈಗ ಆರಾಮ್ಯ ಸೈನ್ಯ ಬಂದು ಸುತ್ತಲೂ ಮುತ್ತಿಗೆ ಹಾಕಿರುವಾಗ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡಿರುವುದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಏಲಿಯನ ಶಿಷ್ಯನಾಗಿ ಎಲೀಷನನ್ನು ಕರೆಯುವಾಗ ನೋಡಿ, 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ 15-16. ಆಗ ಯೆಹೋವನು ಅವನಿಗೆ, ನೀನು ಬಂದು ದಾರಿಯಿಂದ ಹಿಂತಿರುಗಿ ದಮಸ್ಕ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಹಜಾಯೇಲನ ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷೆಯ ಮಗನಾದ ಯೇಹುವನ್ನು ಇಸ್ರಾಯೇಲ್ಯರ ಅರಸನನ್ನಾಗಿಯೂ ಆಬೇಲ್ ಮಹೋಲಾದಬನು ಶಾಫಾಟನ ಮಗನೂ ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಗುರುವಾಗಿರುವ ಏಲಿಯ ಪ್ರವಾದಿ, ಏಲಿಯ ಪ್ರವಾದಿಯು ತನ್ನ ಸೇವೆಯನ್ನು ಮುಕ್ತಿಗೊಳಿಸಲಿಕ್ಕೆ ದೇವರಿಗೆ ಕೇಳ್ತಾನೆ, ದೇವರೇ ಸಾಕು ನಂದು ಸೇವೆ, ನನ್ನನ್ನು ದೇವರೇ ಈ ಸೇವೆಯಿಂದ ತೆಗೆದುಕೊಳ್ಳಿರಿ ಎಂದು ಕೇಳುತ್ತಾನೆ. ಹಾಗೆ ನನ್ನನ್ನು ತಕ್ಕೊಳ್ಳಿ ಸ್ವಾಮಿ ಎಂದು ಹೇಳುವಾಗ ದೇವರು ಹೇಳುತ್ತಾರೆ, ನಿನಗೆ ಇನ್ನೂ ಆರೋಗ್ಯ ಇದೆ, ಇನ್ನೂ ಸೇವೆ ಮಾಡಬಹುದು. ಆದರೆ ಏಲಿಯನು ಲಾಸ್ಟ್ ಬರುವಾಗ, ಸಾಕು ದೇವರೇ, ನನಗೆ ಸಾಕು ಸೇವೆ, ನಾನು ತೆಗೆದುಕೊಳ್ಳಿ ಎಂದು ಹೇಳುವಾಗ ಆವಾಗ ದೇವರು ಹೇಳುತ್ತಾರೆ, ನಿನ್ನ ಸೇವೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಮುಂಚಿತವಾಗಿ 3 ಜನರನ್ನು ನಿನ್ನ ಅಭಿಷೇಕ ಮಾಡಲಿಕ್ಕಿದೆ. ಹಲ್ಲೆಲೂಯಾ. ಅದಕ್ಕೆ ಹಾಗೆ ಯೆಹೋವನು ಅವನಿಗೆ, ನೀನು ಬಂದು ದಾರಿಯಿಂದ ಹಿಂದಿರುಗಿ ಹೋಗಿ ದಮಸ್ಕದ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಗಡೆ ಪ್ರವೇಶಿಸಿ ಹಜಾಯೇಲನನ್ನು ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು.
ನಿಮ್ಸಿಯ ಮಗನಾದ ಯೇಹುವನ್ನು ಇಸ್ರಾಯೇಲಿಗೆ ಅರಸನಾಗಿ ಮಾಡು, ಮತ್ತು ನಿನ್ನ ಬದಲಾಗಿ ಆಬೇಲ್ ಮೆಗಾಲೋದನವನು ಶಾಫಾಟನ ಮಗನೂ ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯಾಗಿ ಅಭಿಷೇಕ ಮಾಡು. ತನ್ನ ಜವಾಬ್ದಾರಿಯನ್ನು ಮತ್ತೊಬ್ಬರಿಗೆ ಕೊಟ್ಟು ನೀನು ಹೋಗು ಎಂದು ಹೇಳಿದ್ದಾನೆ. ಹಲ್ಲೆಲೂಯಾ. ನಮ್ಮದು ಸಬ್ಜೆಕ್ಟ್ ಏನೆಂದರೆ, ಎಲೀಷನು ಆರಾಮ್ಯ ಸೈನ್ಯದ ಮುಂದೆ ಸಮಾಧಾನವಾಗಿರಲಿಕ್ಕೆ ಎಲ್ಲಿಂದ ಬಲ ಸಿಕ್ಕಿದೆ ಎಂದು ಹೇಳಿಕೊಂಡು ಬರ್ತಾ ಇರೋದು. ಇಷ್ಟು ದೊಡ್ಡ ಸೈನ್ಯ ಬಂದು ತನ್ನನ್ನು ಮುತ್ತಿಗೆ ಹಾಕುವಾಗಲೂ ಅವನು ಹೇಗೆ ಬಲಶಾಲಿಯಾಗಿರ್ಲಿಕ್ಕೆ ಕಾರಣ ಏನು ಅಂತ ಹೇಳಿಕೊಂಡು ಬರ್ತಾ ಇರೋದು. ಅದಕ್ಕೆ ಅವನ ಗುರುವಿನ ಬಗ್ಗೆ ಹೇಳಿದೆ, ಆ ಗುರುವಿನ ಶಿಷ್ಯನಾಗಿ ಅವನು ಆಯ್ಕೆಯಾಗಿದೆ. ಈಗ ನೀವು ಹೇಳಿ, ಎಲೀಷನು ಆಯ್ಕೆಯಾಗಿರೋದು ಯಾರ ಮೂಲಕ? ಜೋರಾಗಿ ನೋಡಿ, ದೇವರಿಂದ ಆಯ್ಕೆಯಾಗಿ ನೇಮಿಸಲ್ಪಟ್ಟ ಪ್ರವಾದಿಯಾಗಿದ್ದಾನೆ ಎಲೀಷಾ. ಅವನು ಸೈನ್ಯದ ಮುಂದೆ ಹೆದರುವವನಲ್ಲ. ಹಲ್ಲೆಲೂಯಾ. ಅವನು ಸುಮ್ಮನೆ ಒಂದು ಅರ್ಜಿ ಹಾಕಿಬಿಟ್ಟು ನನ್ನನ್ನು ಪ್ರವಾದಿಯಾಗಿ ಸೇರಿಸಿಕೊಳ್ತೀರಾ ಅಂತ ಹೇಳಿಕೊಂಡು ರಸೀಮ್ ಕೊಟ್ಟು ಕಾದುಕೊಂಡಿದ್ದು ಕೆಲಸಕ್ಕೆ ಸೇರಿದ ಒಂದು ಪ್ರವಾದಿ ಅಲ್ಲ. ಅವನ್ ಡೈರೆಕ್ಟ್ ಅಪಾಯಿಂಟ್ಮೆಂಟ್. ಯಾರಿಂದ? ದೇವರಿಂದ ಅಪಾಯಿಂಟ್ಮೆಂಟ್. ದೇವರಿಗೆ ಸ್ತೋತ್ರವಾಗಲಿ. ನಾನು ನೀವು ದೇವರಿಂದ ಕರೆದು ನೇಮಿಸಲ್ಪಡುವಾಗ ಯಾವ ಶತ್ರುವಿನ ಸೈನ್ಯವು ನಮ್ಮನ್ನು ಸೋಲಿಸಲಿಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದ, ಫಸ್ಟ್ ನಿಮಗೆ ಹೇಳಿದೆ, ನಾನು ನೀವು ದೇವರಿಂದ ಕರೆಯಲ್ಪಟ್ಟವರು. ಇದು ಖಚಿತಪಡಿಸು. ನಮ್ಮನ್ನು ಕರೆದವರು ಯಾರಂದ ಅರಿವು ನಮಗಿರುವಾಗ ಭಯ ಹೋಗುತ್ತದೆ. ಹಲ್ಲೆಲೂಯಾ. ಬೇರೆಯವರು ನಮ್ಮನ್ನು ಎದುರಿಸುವಾಗ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೋಡ್ಕೋ ಹಿಂಗೆ ಮಾಡ್ತೀನಿ ಅಂತ ಹೇಳುವಾಗ ಅಯ್ಯೋ ಏನೋ ಮಾಡಿಬಿಡ್ತಾರೆ ಅಂತ ಹೇಳಿಕೊಂಡು ನಾವು ಎದುರುಕೊಳ್ಳೋದೇನೆಂದರೆ, ನಾವು ನಮ್ಮ ಶಕ್ತಿಯಲ್ಲಿ ಆಶ್ರಯಿಸಿಕೊಂಡು ಯಾರೆಂಥ ಮಾತು ಹೇಳುವಾಗಲೂ ನೀನೇನಾದರೂ ಮಾತಾಡು, ನೀ ಏನಾದರೂ ಮಾಡು, ಆದರೆ ಲೋಕದಲ್ಲಿರುವವನಿಕ್ಕಿಂತ ದೊಡ್ಡವನು ನನ್ನ ಒಳಗಡೆ ಇದ್ದಾನೆ. ನೀ ಕಾಣದ ಒಬ್ಬರು ನನ್ನ ಒಳಗಡೆ ಇದ್ದಾರೆ. ನೀ ನನ್ನನ್ನು ಹೊರಗಡೆ ನೋಡ್ತಾ ಇದ್ದೀರಾ, ಆದರೆ ನೀ ಕಾಣದ ಒಬ್ಬರು ನನ್ನ ಒಳಗಡೆ ಇದ್ದಾರೆ. ಪ್ರೈಸ್ ಗಾಡ್. ಫಸ್ಟ್ ಅವನು ಕರೆದು ನೇಮಿಸಿದವನು ಯೆಹೋವನು. ಹೇಳು, ನನ್ನನ್ನು ಕರೆದು ನೇಮಿಸಿದವನು ಯೆಹೋವ. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಲಿ ನಿಮಗೆ. ಯಾರು ಮುಂಜೇಲು ಹೆದರಬೇಡ, ನನ್ನನ್ನು ಕರೆದು ನೇಮಿಸಿದನು ಯೆಹೋವನು. ಓಕೆ, ಸರಿ. ಒಂದು, ಸೈನ್ಯದ ಮುಂದೆ ಬಲವಾಗಿ ನಿಲ್ಲಲಿಕ್ಕೆ ಕಾರಣ ಒಂದು, ಅವನು ದೇವರಿಂದ ಕರೆದು ನೇಮಿಸಿದನು. ನಾನು ಶತ್ರುವಿನ ಮುಂದೆ ಬಲವಾಗಿ ನಿಲ್ಲಲಿಕ್ಕೆ ನಾನು ದೇವರಿಂದ ಕರೆದು ನೇಮಿಸಲ್ಪಟ್ಟವನಾಗಿರಿಂದ ನಾನೊಂದು ಹೆದರುವುದಿಲ್ಲ. ಓಕೆ, ನಂಬರ್ 1. ಸರಿ, ನಂಬರ್ 2, ಅವನು ಕರೆದು ಅವನು ಎಲ್ಲಿದ್ದೇನೆ ಎಂಬುದನ್ನು ನೋಡೋಣ. ಅದೇ 19ನೇ ಅಧ್ಯಾಯ 19, 20, 21 3 ವಾಕ್ಯ ಓದೋಣ. ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ಎಲೀಷನು ಹಿಂತಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. ಅನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಎಲೀಷನಿಗೆ ಒಂದು ಚಪ್ಪಾಳೆ. ಎರಡನೇ ವಿಷಯ, ಎಲೀಷನನ್ನು ಕರೆದ ಕೂಡಲೇ ಅವನ ಸಮರ್ಪಣೆ. ಫಸ್ಟ್ ವಿಷಯ, ಅವನು ದೇವರಿಂದಲೇ ಕರೆಯಲ್ಪಟ್ಟಿದೆ. ಎರಡನೇದು ಅವನ ಸಮರ್ಪಣೆ.
ನೋಡಿ, ಎಲೀಷನನ್ನು ಕರೆಯುವಾಗ ಅವನೇನ್ ಮಾಡ್ತಾ ಇದ್ರು ಮಕ್ಕಳೇ? ನೆಲ ಉಳುತ್ತಾ ಇದ್ರು. ಎಷ್ಟು ಜೋಡಿ ಎತ್ತು ಎಲೀಷನಿಗೆ? 12 ಜೋಡಿ ಎತ್ತುಗಳು. ಎಲೀಷನು ಎಷ್ಟನೇವನು? 12ನೇ ಜೋಡಿ ಎತ್ತಿನನ್ನು ಉಳಿಸ್ತಾ ಇದ್ದವನು ಎಲೀಷನು. ನೋಡಿ, 12 ಜೋಡಿ ಎತ್ತುಗಳನ್ನಿಟ್ಟುಕೊಂಡು ನೆಲ ಉಳುವಂದ ಒಬ್ಬ ರೈತನು ಅಂತ ಹೇಳಿದರೆ ಎಷ್ಟೇ ಎಕರೆ ಜಮೀನು ಇರಬಹುದು. 1 ಎಕರೆ ಜಮೀನು ಉಳಬೇಕಂದ್ರೆ ಎಷ್ಟು ಜೋಡಿ ಎತ್ತು ಬೇಕು? 1 ಜೋಡಿ ಸಾಕು. 2 ಎಕರೆ ಜಮೀನು ಉಳಬೇಕಂದ್ರೆ ಸರಿ, ಇನ್ನೊಂದು 2 ಜೋಡಿ ಬೇಕಾದ್ರೆ ಇರಲಿ, ಸ್ವಲ್ಪ ಬೇಗ ಆಗಲಿ. ಆದರೆ 12 ಜೋಡಿ ಎತ್ತುಗಳನ್ನು ಇಟ್ಟುಕೊಂಡು ನೆಲ ಉಳಬೇಕಂದ್ರೆ ಅಷ್ಟೊಂದು ಜಮೀನಿದ್ದಿರುವಂಥ ದೊಡ್ಡ ಸೌಕಾರವನು. ಅವಾಗ ನೀವು ಒಂದು ವೇಳೆ ಪ್ರಶ್ನೆ ಬರಬಹುದು, ಅದು ಪಾಸ್ಟ್ರೆ ಅವನದೇ ಹುಡ್ತಿದ್ರಾ ಇಲ್ಲ ಬೇರೆಯವ್ರದ್ದು ಕೂಲಿಕೆ ಅವನು ಹೋಗಿರಬಹುದಲ್ಲ ಅಂತ. ಅವನು ಕೂಲಿಕೆ ಹೋಗಿದವನಲ್ಲ ಎಂಬುದಕ್ಕೆ 2 ಉದಾಹರಣೆ ಕೊಡ್ತೇನೆ. ಒಂದು, 12 ಜೋಡಿ ಎತ್ತುಗಳಲ್ಲಿ 12ನೇವನಾಗಿ ಅವನೇ ಇದ್ದಿದೆ ಎಂದು ಹೇಳಿದರೆ ಯಾವಾಗಲೂ ಕೂಲಿಯವರನ್ನು ಮುಂದೆ ಬಿಟ್ಟು ಯಜಮಾನರು ಹಿಂದೆ ಹೋಗುವನು. ಹಲ್ಲೆಲೂಯಾ. ಒಂದು ಕಾರಣ. 2ನೇದಾಗಿ, ಅವನನ್ನು ಕರೆದ ಕೂಡಲೇ ಅವನು ಉಳುತ್ತಾ ಇರುವಂಥ ಎತ್ತುಗಳನ್ನು ತೆಗೆದುಕೊಂಡು ಬಂದು ಅವನು ಅದನ್ನು ವಧಿಸಿ ಔತಣ ಕೊಟ್ಟು ಹೋಗಬೇಕಂದ್ರೆ ನೇಗಲು ಮತ್ತು ನೊಗೆನು ಸೌದಿಯಾಗಿ ಕಡಿದು ಅದನ್ನು ಬೇಯಿಸಿಕೊಂಡು ಹೋಗ್ಬೇಕಂದ್ರೆ ಕೂಲಿಯವನ ಅಂದ ಕೆಲಸ ಮಾಡ್ತಾರ? ಕೂಲಿಯವನಿಗೆ ಕೆಲಸಕ್ಕೆ ಹೋಗಪ್ಪ, ಉತ್ತಿದ ಮೇಲೆ ನೇಗಲು ನೊಗ ಎತ್ತುಗಳೆಲ್ಲ ಶಿಸ್ತಾಗಿ ತಕೊಂಬಂದು ಮನೆಯಲ್ಲಿ ಬಿಟ್ಟು ಹೋಗಬೇಕು. ಕೂಲಿಯವನಿಗೆ ಧೈರ್ಯವಾಗಿ ಎತ್ತುಗಳನ್ನು ವಧಿಸಲಿಕ್ಕೆ ಧೈರ್ಯ ಬರಲ್ಲ. ಇವನು ಸ್ವಂತ, ನನ್ನ ಎತ್ತುಗಳು, ನನ್ನ ನೇಗಲು, ನನ್ನ ನೊಗ, ನಾನದನ್ನು ನನ್ನ ಮನಸ್ಸು ಬಂದ ಥರ ಮಾಡಬಹುದು. ಅದರಿಂದ ಅವನು ನೋಡಿ ಅವನೇ ಓನರು ಎಂಬುದಕ್ಕೆ ಇದೇ ಉದಾಹರಣೆ. ಹಲ್ಲೆಲೂಯಾ. ಪ್ರಿಯರೇ ಗಮನಿಸಿ, ಈಗ ನೋಡಿ, ಎಲೀಷನು ಕರೆಯುವಾಗ ಒಬ್ಬ ಶುದ್ಧ ರೈತನಾಗಿದ್ದನು. ಅವನು ಭೂಮಿಯಲ್ಲಿ ವ್ಯವಸಾಯ ಮಾಡುವ ಒಬ್ಬ ವ್ಯವಸಾಯಿಯಾಗನಾಗಿದ್ದನು. ಅವನು ಒಬ್ಬ ದುಡಿಯುವ ಮನುಷ್ಯನಾಗಿದ್ದನು. ಅವನೇನು ಪ್ರವಾದಿ ಆಗಬೇಕಂತ ಆಸೆಪಟ್ಟವನು ಕೂಡ ಆಗಿರಲಿಲ್ಲ. ಹಲ್ಲೆಲೂಯಾ. ಆದರೆ ಕರೆವಿಗೆ ದೇವರಿಂದ ಕರೆವಿಗೆ ಬಂದು ಏಲಿಯ ಪ್ರವಾದಿ ಬಂದು ನೆಲ ಉಳುತ್ತಾ ಇರುವ 12 ಜೋಡಿ ಎತ್ತುಗಳಲ್ಲಿ 12ನೇವನಾಗಿ ನೆಲ ಉಳುತ್ತಾ ಇರುವವನ ಅವನ ಮೇಲೆ ತನ್ನ ಕಂಬಳಿಯನ್ನು ಹಾಕಿದರು. ಅವನ ಮೇಲೆ ಕಂಬಳಿ ಹಾಕಿದ ಕೂಡಲೇ ಅವನು ಓಡಿ ಹೋಗಿ ಹೇಳ್ತಾನೆ, ಯಜಮಾನರೇ, ನನ್ನ ತಂದೆ ತಾಯಿಯವರನ್ನು ಮುದ್ದಿಟ್ಟು ಬರಲಿಕ್ಕೆ ಅಪ್ಪಣೆಯಾಗಬೇಕು, ಆಮೇಲೆ ನಾನು ಬಂದು ನಿಮ್ಮನ್ನು ಹಿಂಬಾಲಿಸುತ್ತೇನೆ. ಗಮನಿಸಿ, ಅದರಲ್ಲಿ ರಹಸ್ಯ ಇದೆ. ಅಲ್ಲ, ಮೈ ಮೇಲೆ ಕಂಬಳಿದಾನೆ ಬಿದ್ದಿರೋದು, ಹೌದಲ್ವಾ? ಕಂಬಳಿ ಬಿದ್ದವನು ನಾನು ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಮುದ್ದಿಟ್ಟು ಹೇಳಿಬಿಟ್ಟು ಬರ್ತೀನಿ ಅಂತ ಹೇಳಿದ ಅವಶ್ಯಕತೆ ಏನಿದೆ? ಸರಿ, ನಾವಾಗಿದರೆ ನಾವೇನೋ ಕೆಲಸ ಮಾಡ್ತಾ ಇದೆ, ನಮ್ಮ ಮೇಲೆ ಕಂಬಳಿ ಬಿದ್ದಿತ್ತು, ಯಾರೋ ಒಂದು ಬಟ್ಟೆ ಹಾಕ್ಬಿಟ್ರು, ನಾವು ಆಯಿತು ನನ್ನ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತೀರಾ? ನಾವು ಅಲ್ಲಪ್ಪ ಸುಮ್ಮನೆ ಇದ್ದ ನನ್ನ ಮೇಲೆ ಯಾಕಪ್ಪ ಬಟ್ಟೆ ಬಿಸಾಕೊಂಡು ಹೋಗ್ತೀರಾ ಅಂತ ಕೇಳ್ಬಿಡ್ತೀರಿ ಅಲ್ವಾ? ಆದರೆ ಎಲೀಷ ಏನು ಕೇಳ್ತಾರೆ? ನಾನು ಅಪ್ಪ ಅಮ್ಮನಿಗೆ ಮುದ್ದಿಟ್ಟು ನಿನ್ನ ಹಿಂದೆ ಬರ್ತೇನೆ. ಅದೇನಂಗೆ? ಜೋರಾಗಿ. ಅವನ ಮೇಲೆ ಬಿದ್ದಿರುವ ಕಂಬಳಿ ಸಾಮಾನ್ಯವಾದ ಕಂಬಳಿ ಅಲ್ಲ, ಅದು ಅಭಿಷಿಕ್ತನ ಕಂಬಳಿ, ಅದು ಅಭಿಷೇಕದ ಕಂಬಳಿ, ಅದು ದೇವರ ಅಧಿಕಾರದ ಕಂಬಳಿ. ಸುಮ್ಮನೆ ಸಾಮಾನ್ಯವಾದ ಬಟ್ಟೆ ಮೈ ಮೇಲೆ ಇಟ್ಟಿದ್ರೆ ನಾವು ಕೇಳೋದು, ಸಾಮಾನ್ಯವಾದವ್ರು ಕೇಳೋದು ಏನಪ್ಪಾ ಅಂದ. ಅದರ ಅಭಿಷೇಕದ ಕಂಬಳಿ ಬೀಳುವಾಗ ಅಲ್ಲಿ ಅವನ ಆ ಕಂಬಳಿಯಲ್ಲಿರುವಂತ ಅಭಿಷೇಕ ಅವನಲ್ಲೇ ದಿವ್ಯ ಜ್ಞಾನದ ಕಡೆಗೆ ನಡೆಸಿದೆ. ಅವರಿಗೆ ಇನ್ನು ಏನಕ್ಕಪ್ಪ ಕಂಬಳಿ ಹಾಕಿದ್ರೆ ಕೇಳುವ ಅವಶ್ಯಕತೆ ಇಲ್ಲ. ಆ ಅಭಿಷೇಕದ ಕಂಬಳಿ ಬೀಳುವಾಗಲೇ ಅವನ ದಿವ್ಯ ದೃಷ್ಟಿ ಪ್ರಕಾಶ ಆಯಿತು.
ದೇವರು ನನ್ನನ್ನು ಪ್ರವಾದಿಯಾಗಿ ಕರೆದಿದ್ದಾರೆಂಬ ಅವನಿಗೆ ಅರಿವಾಯಿಸು. ಈಗ ಈ ಗುರುವಿನ ಹಿಂದೆ ನಾನು ಹೋಗಬೇಕೆಂಬವನು ಅವನಿಗೆ ಜ್ಞಾನೋದಯವಾಯಿತು. ಹಲ್ಲೆಲೂಯಾ. ಶತ್ರು ಸುತ್ತಲೂ ಒಂದು ಪಾಳಯವಾಗಿದೆ. ಅವನ ಆರಾಮಾಗಿ ಕೂಳಾಗಲಿಕ್ಕೆ ಕಾರಣ ಅವನು ಅಭಿಷಿಕ್ತಿನ ಕೈಗಳಿಂದ ಅಭಿಷೇಕ ಪಡೆದುಕೊಂಡವನು. ನಮಗೆ ಜಿರ್ಲೆ ನೋಡಿದರೆ ಭಯ, ಜರಿ ನೋಡಿದರೆ ಭಯ. ನಾವು ಹೆದರ್ಲಿಕ್ಕಿರೋರಲ್ಲ. ನಾವು ಯೂತ ಕುಲದ ಸಿಂಹದ ಮರಿಗಳು. ನಾವು ಮನುಷ್ಯರಿಗೂ ಭಯಪಡಲ್ಲ, ಸೈತಾನನಿಗೂ ಭಯಪಡಲ್ಲ. ಅಧಿಕಾರಿಗಳಿಗೆ ನಾವು ವಿಧೇಯರಾಗುತ್ತೇವೆ. ಅಧಿಕಾರಿಗಳಿಗೆ ವಿಧೇಯರಾಗುತ್ತೆ. ಅಧಿಕಾರಿಗಳಿಗೆ ಭಯಪಡಬೇಕಾಗಿಲ್ಲ, ವಿಧೇಯರಾಗಬೇಕು. ಎಲ್ಲ ಆಜ್ಞೆಗಳಿಗೂ ವಿಧೇಯರಾಗಿರಬೇಕು. ಆದರೆ ಭಯವೆಂಬುದು ದೇವರಿಗೆ ಮಾತ್ರ. ಪ್ರೈಸ್ ಗಾಡ್. ಭಯ ದೇವರಿಗೆ ಮಾತ್ರ. ಪ್ರಿಯರೇ, ಇವತ್ತು ಎರಡನೇದು, ಶತ್ರುಗೆ ನೀವು ಭಯ ಪಡೆದಿರಲಿಕ್ಕೆ ಎರಡನೇದು, ನೀವು ಅಭಿಷೇಕ ಪಡೆದುಕೊಳ್ಳಿರಿ. ದೇವರ ಅಭಿಷೇಕ ನಿನ್ನ ಮೇಲೆ ಇದ್ದರೆ ಶತ್ರುವಿಗೆ ನೀವು ಭಯಪಡಲ್ಲ. ಹಾಗಾದ್ರೆ ಇವತ್ತು ನೀವು ಯಾವುದಾದ್ರೂ ವಿಷಯಗಳಲ್ಲಿ ಭಯ ಪಡುತ್ತಾ ಇದ್ದಿದ್ದರೆ ಎಲ್ಲೋ ಅಭಿಷೇಕ ಕಡಿಮೆ ಇದೆ ಅಂತ ಅರ್ಥ. ಎರಡನೇ ವಿಷಯ ಹೇಳ್ತಾ ಇದ್ದಾರೆ, ಅಭಿಷೇಕ ಉಳ್ಳವರು ಭಯಪಡಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸರಿ, ಏಲಿಯನ ಅಭಿಷೇಕ ಎಲೀಷನ ಮೇಲೆ ಬಂದು ಮೂರನೇ ವಿಷಯ ಹೇಳ್ತೀನಿ. ಅವನು ಕೂಡಲೇ ಸರಿ ಅಭಿಷೇಕ ಆಯಿತು. ಅಭಿಷೇಕ ಆಗಿದ ಮೇಲೆ ನಾನು ನೆಲ ಉಳ್ತಾ ಇದೆ, ಬಿತ್ತನೆ ಮಾಡಿ ಅದೆಲ್ಲ ಒಂದು ಲೆವೆಲ್ಗೆ ಬಂದು ಕೆಲಸವರಿಗೆಲ್ಲ ಒಪ್ಪಿಸಿಬಿಟ್ಟು ನಾನು ಆಮೇಲೆ ನಿಧಾನ ಬರ್ತೀನಿ, ನನಗೊಂದು 6 ತಿಂಗಳಾದರೂ ಟೈಮ್ ಕೊಡು ಅಂತ ಕೇಳಬೇಕು ತಾನೆ? ಕೇಳಬೇಕಾ ಬೇಡವಾ? ಬೇಕೇ ಬೇಕು. ಹಲ್ಲೆಲೂಯಾ. ಅವನ ಕರೆವಿಗೆ ಖಚಿತಪಡಿಸ ಕೂಡಲೇ ಹೊರಟಿದ್ದಾರೆ. ದೇವರು ನಿಮ್ಮನ್ನು ಒಂದು ಕಾರ್ಯ ಮಾಡಲಿಕ್ಕೆ ಹೇಳಿದರೆ ಕೂಡಲೇ ಅನುಸರಿಸುವರ ಜೊತೆ ದೇವರು ಇರುತ್ತಾರೆ. ದೇವರು ಹೇಳುವಾಗಲೇ ನೀವು ಮಾಡು, ದೇವರು ನಿನ್ನ ಸಂಗಡ ಇರುತ್ತಾರೆ. ಅವನು ಕೂಡಲೇ ಮಾಡಿದೆ. ಎಷ್ಟಾಯಿತು? 3. 1, ದೇವರಿಂದ ಕರೆಯಲ್ಪಟ್ಟಿದೆ. 2, ಅವನ ಅಭಿಷೇಕ ಪಡೆದುಕೊಂಡಿದೆ. 3, ಅವನ್ ಕರೆದ ಕೂಡಲೇ ಅದಕ್ಕೆ ಸ್ಪಂದಿಸಿದೆ. ಶತ್ರು ನಿಮ್ಮ ಮುಂದೆ ಬಂದು ನಿಲ್ಲುವಾಗ ನೀವು ಧೈರ್ಯವಾಗಿ ಇರ್ಲಿಕ್ಕಿರುವ ವಿಷಯ ಹೇಳಿಕೊಡ್ತಾ ಇರೋದು. ದೇವರ ಮಾತುಕ್ಕೆ ಕೂಡಲೇ ನೀವು ಅನುಸರಿಸಿದರೆ ನಿನ್ನ ಜೊತೆಯಲ್ಲಿ ಅಗ್ನಿಮಯವಾದ ರಥರಥಾಶಗಳು ಇರುತ್ತದೆ. ಸ್ವರ್ಗೀಯ ಸೈನ್ಯ ನಿಮಗಾಗಿ ದಂಡಿಳಿದು ಕಾಯ್ದು ಕಾಪಾಡುತ್ತಾರೆ. ಹಲ್ಲೆಲೂಯಾ. ಏನ್ ಮಾಡಬೇಕು ಮಕ್ಕಳೇ? ಮೂರನೇದು, ಕೂಡಲೇ ಅನುಸರಿಸಬೇಕು. ಯಾವಾಗ? ಕೂಡಲೇ ಅನುಸರಿಸಬೇಕು. ಓಕೆ, 3. 4ನೇದು, ಅವನ ಸಮರ್ಪಣೆ ಸಂಪೂರ್ಣವಾಯಿತು. ಯಾಕೆ ಸಂಪೂರ್ಣ ಅಂತ ಹೇಳಲಿಕ್ಕೆ ಕಾರಣ, ಅವನಿಗೆ ಹೇಳಿದೆ, ಅಪ್ಪ ಅಮ್ಮನಿಗೆ ಮುದ್ದಿಟ್ಟು ಬರಲಿಕ್ಕೆ ನನಗೆ ಅನುಮತಿ ಕೊಡು ಅಂತ ಕೇಳಿದೆ. ಪ್ರವಾದಿ ದೊಡ್ಡದೇನು ಮಾತಾಡಿಲ್ಲ, ನಾನು ನಿನಗೆ ಏನು ಮಾಡಿದೆ ಎಂಬುದು ಜ್ಞಾಪಕ ಮಾಡಿಕೊ ಅಷ್ಟೇ. ಹೋಗಿ ಬಾ ಅಂದು ಹೇಳಿಲ್ಲ, ಹೋಗಿ ಬೇಡ ಅಂದು ಹೇಳಿಲ್ಲ. ನೋಡಿ, ಅವರೇ ನಾನು ನಿನಗೆ ಏನು ಮಾಡಿದೆ ಅಂತ ಜ್ಞಾಪಕ ಮಾಡಿಕೊ ಅಷ್ಟೇ. ನೀನೇನಾದರೂ ಮಾಡಿಕೊ, ನನಗೆ ಗೊತ್ತಿಲ್ಲ. ಏಲಿಯ ಪ್ರವಾದಿ ಹಂಗೆ ಹೇಳಿಬಿಟ್ಟಿದೆ. ಆವಾಗ ಅವನೊಳಗಡೆ ಬಂದು, ಇನ್ನು ತಡವಾಗಿದ್ರೆ ಸರಿ ಬರಲ್ಲ. ಅವನ ಅಪ್ಪ ಅಮ್ಮನಿಗೆ ಮುದ್ದಿಡಲಿಕ್ಕೆ ಹೋಗಲೇ ಇಲ್ಲ. ನಾನು ನಿನಗೆ ಏನು ಮಾಡಿದೆ ಎಂಬುದು ನೆನಪು ಮಾಡಿಕೊ. ಅಭಿಷೇಕದ ಕಂಬಳಿ ನಿನ್ನ ಮೇಲೆ ಬಂದು, ನಿನ್ನ ಮೇಲೆ ಅಭಿಷೇಕ ಬಂದಾಯಿತು. ಈಗ ನೀನೇನ್ ಮಾಡಬೇಕು ಅಂತ ನೀ ತೀರ್ಮಾನ ಮಾಡು, ನನಗೇನು ಗೊತ್ತಿಲ್ಲ. ಆ ನಿಮಿಷ ಎಲೀಷನ್ ಏನು ಮಾಡಿದ್ದಾರೆ, ಇನ್ನೂ ಅಪ್ಪ ಅಮ್ಮನಿಗೆ ಮಾತಾಡಿಸ್ಲಿಕ್ಕೆ ಹೋಗೋದು ಬೇಡ, ಮನೆಗೆ ಹೋಗೋದು ಬೇಡ, ಇನ್ನು ಎತ್ತುಗಳನ್ನು ಮತ್ತು ಅಲ್ಲಿ
ಆ ಸೈಡಕ್ಕೆ ಹಾಕಿ ಅದನ್ನು ಕೆಟ್ಟಾಕೋದು, ಮತ್ತೆ ನೇಗಿಲು ನೊಳ ಅದೆಲ್ಲ ತೊಳೆದು ಹಾಕೋದು, ಇದೆಲ್ಲ ರಿಸ್ಕು. ಅವನು ಎತ್ತುಗಳನ್ನು ತೆಗೆದುಕೊಂಡು ಬಂದು ಅದನ್ನು ವಧಿಸಿ ಆ ನೇಗಿಲು ಮತ್ತು ನೊಗವನ್ನು ಅದನ್ನು ಕಡಿದು ಸೌದೆಯಾಗಿ ಇರುವ ಜನರಿಗೆ ಒಳ್ಳೆಯ ಮಟನ್ ಬಿರಿಯಾನಿ ಕೊಟ್ಟುಬಿಟ್ಟು ಔದನ್ನು ಕೊಟ್ಟುಬಿಟ್ಟು ಅವನ ಸೇವೆಗೆ ಹೊರಟೋಗ್ಬಿಟ್ಟೆ. ಅವನ ಸಮರ್ಪಣೆ ಸಂಪೂರ್ಣವಾಯಿತು. ಆದರೆ ನಮಗೊಬ್ಬ ವ್ಯಕ್ತಿ ಗೊತ್ತಿದೆ, ಪೇದರ್ನು ಯೇಸು ಸ್ವಾಮಿ ಕರೆಯುವಾಗ ಅವರು ಮೀನು ಹಿಡಿಯುತ್ತಾ ಇರುವ ಬಸ್ತರನ್ನು ಯೇಸು ಸ್ವಾಮಿ ಕರೆದರು. ಅಲ್ಲಿ ವಚನ ಏನಿದೆ? ಅವರು ದೋಣಿಯನ್ನು ಬಲೆಯನ್ನು ಬಿಟ್ಟು ಬಂದಿದೆ. ದೋಣಿಯನ್ನು ಬಲೆಯನ್ನು ಬಿಟ್ಟು ಬಂದಿದೆ. ಅವರು ಮಾರಿ ಬಂದಿದ್ರೆ ತಿರುಗಿ ಹೋಗ್ತಾ ಇರಲಿಲ್ಲ. ಅವರೇನು ಮಾಡಿದ್ದಾರೆ? ಬಿಟ್ಟು ಬಂದಿದೆ, ಮಾರಿ ಬಂದಿಲ್ಲ. ಇಲ್ಲಿ ಎಲೀಷ ಏನ್ ಮಾಡಿದ್ದಾನೆ? ಬಿಟ್ಟು ಬಂದಿಲ್ಲ. ಎತ್ತುಗಳನ್ನು ನೇಗಲು ನೊಗವನ್ನು ಬಿಟ್ಟು ಅವನನ್ನು ಹಿಂಬಾಲಿಸಿದೆ ಎಂದಲ್ಲ ಅಲ್ಲಿ ಇರುವುದು. ಬಿಟ್ಟು ಬಂದಿದರೆ ಎತ್ತುಗಳು ಏನು ಮಾಡ್ತಾ ಇದ್ರು? ಒಂದು ಜೋಡಿ ಎತ್ತು ಸುಮ್ಮನೆ ನಿಂದಿದೆ, ಸುಮ್ಮನೆ ಮೇವಾಗ್ತಾ ಇದೆ. ಅದನ್ನು ಸ್ವಲ್ಪ ಉತ್ತಿದ್ರೆ ಏನೋ ವ್ಯವಸಾಯ ಮಾಡ್ಬೋದಾಯಿತು. ನೇಗಿಲು ನೊಗ ಹಂಗೆ ಇದೆ, ಸುಮ್ಮನೆ ಅದು ತುಕ್ಕಿಡ್ದು ಹೋಗ್ತಾ ಇದೆ, ಇಲ್ಲ ಗೆದ್ದಲು ತಿಂತೇನೋ, ಈ ಚಿಂತೆಗಳು ಬರ್ತಾ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಅವನ ಸಮರ್ಪಣೆಯಲ್ಲಿ ಇನ್ನೂ ಅದರದ ಗುರುತು, ಹಳೆಯ ವಿಷಯಗಳ ಗುರುತಿರಬಾರದು. ಅದಕ್ಕೆ ಅದನ್ನು ಕಟ್ಟಿಗೆಯಾಗಿ ಅದನ್ನು ಮುರಿದು ನೇಗಿಲು ನೊಳವನ್ನು ಅದು ಕಡಿದು ಅದು ಸೌದೆಯಾಗಿ ಮಾಡಿ ಎತ್ತುಗಳನ್ನು ವಧಿಸಿ ಒಳ್ಳೆ ಮಟನ್ ಬಿರಿಯಾನಿ ಮಾಡಿ ಜನರಿಗೆ ಔತಣ ಕೊಟ್ಟುಬಿಟ್ಟು ಏಲಿಯನ ಹಿಂದೆ ಹೊರಟೋದ್ರು. ಹಲ್ಲೆಲೂಯಾ. ಎಷ್ಟನೇ ವಿಷಯ? 4. ನಮ್ಮ ಸಮರ್ಪಣೆ ಹೆಂಗೆ ಇದೆ? ನಮ್ಮ ಸಮರ್ಪಣೆ ಹೆಂಗೆ ಇದೆ? ಎಲ್ಲ ಬಿಟ್ಟು ಬಂದಿದ್ದೀರಾ? ರಾಜಸೂಪರ್ ಬಿಟ್ಟಿದೆ, ಚೀಲವೇ ಬೀಸಾಕಿಲ್ಲ, ಚೀಲೆ ಅಲ್ಲಿ ಇದೆ. ಆವಾಗ ಏನಾಗುತ್ತೋ ಗೊತ್ತಾ? ಒಂದ್ಸಾರಿ ಚೀಲೆ ನೋಡುವಾಗ ಹಳೆಯ ನೆನಪು ಬರ್ತದೆ. ಅದು ಸ್ವಲ್ಪ ಹಾಕಿದ್ರೆ ಹಂಗಿರುವಾಗಿರ್ಬೋದು. ಹೆಂಡತಿ 4 ಮಾತು ಬೈದಿರೋದು. ಈ ಹೆಂಡತಿ 4 ಮಾತು ಬೈದಿರುವಂದು ಕೋಪ ಮಾಡಿಕೊಂಡು ಸುಮ್ಮನೆ ಹಿಂಗೆ ನೋಡ್ತಾ ಇರುವಾಗ ರಾಜ ಸೂಪರ್. ಆವಾಗ ಸೇರಿ ಏನೋ ತಲೆ ಕಟ್ಟೋಯ್ತು, ಈಗ ಹೋಗಿ ಸ್ವಲ್ಪ ಹಾಕ್ಬಿಡೋದು. ಇಲ್ಲಿದ್ದೀರಾ? ಗುರುತುಗಳು ಕಡಿದು ಬೇಯಿಸಿ ಸೌದೆ ಮಾಡಿ ಸುಟ್ಟು ಬಿಟ್ಟು ಬಂದಿದರೆ ತಿರುಗಿ ಹೋಗಲ್ಲ. ಇಲ್ಲಿದ್ದೀರಾ? ಇವತ್ತು ಯಾರಾದ್ರೂ ಇನ್ನೂ ಕಟ್ಟಿಗೆ ಸುಟ್ಟು ಬಿಡದೆ ಇರುವುದುಗಳು ಇದ್ದರೆ ಇವತ್ತು ಸುಟ್ಟು ಬಿಟ್ಟು ಕೂಡಲೇ ಹಿಂಬಾಲಿಸು. ನಿನಗೆ ವಿರುದ್ಧವಾಗಿ ಸೈನ್ಯವು ದಂಡೆಳೆದಿರು, ನೀ ಭಯಪಡುವಂತ ಅವಶ್ಯಕತೆ ಬರಲ್ಲ. ಹಲ್ಲೆಲೂಯಾ. ಇದು ಸೀರಿಯಸ್ ಆಗಿ ತಕ್ಕೊಳ್ರಿ. ನೀವು ಸೀರಿಯಸ್ ಆಗಿ ತಕ್ಕೊಳ್ರಿ. ತಮಾಷೆ ಅಲ್ಲ. ಏನೋ ಒಂದು ಸಮಸ್ಯೆ ಬಂದುಬಿಟ್ಟು ಯಾರೋ ಒಂದು ಬಾಯಿಗೆ ಬಂದೆಲ್ಲ ಬೈದು ಬಿಟ್ರು, ಹಂಗೆ ನೋಡ್ತಾ ಇರುವಾಗ MCM ಇದೇ ಕರೆಕ್ಟ್, ಇನ್ನು ಬೇರೆ ದಾರಿ ಇಲ್ಲ. ಅದಕ್ಕೆ ಗುರುತೇ ಉಳಿಸಬಾರದು. ನಾನಿದು ಸೀರಿಯಸ್ ಆಗಿ ನೀವು ತಕ್ಕೊಳ್ಳಿರಿ. ನಾನು ಸ್ವಲ್ಪ ತಮಾಷೆಯಾಗಿ ಹೇಳಿದ್ರು, ನೀ ಸೀರಿಯಸ್ ಆಗಿ ತಕ್ಕೊಳ್ಳಿರಿ. ನಮಗೆ ಕರೆಯಲ್ಪಡುವಾಗ ನಾವು ಕೂಡಲೇ ಹೊರಡುವಾಗ ನಮ್ಮ ಸಮರ್ಪಣೆ ಸಂಪೂರ್ಣವಾಗಲಿ. ಹಳೆಯ ನೆನಪು ಯಾವುದು ಉಳಿಯದೆ ಇರಲಿ. ಹಳೆಯವುದು ಯಾವುದು ನಾವು ಉಳಿಸಿಕೊಳ್ಳದಿರಲಿ. ಇರಲಿ, ಯಾವುದಕ್ಕೂ ಯಾವತ್ತಾದ್ರೂ ಒಂದು ಬೇಕಾಗುತ್ತೆ. ಆ ಫ್ರೆಂಡ್ಶಿಪ್ಗಳು, ಆ ಲಿಸ್ಟು, ಏನು ಲಿಸ್ಟು, ಕಾಲ್ ಲಿಸ್ಟ್ ಎಲ್ಲ ಸ್ವಲ್ಪ ಹಂಗಿರಲಿ ಅಂತ ಹೇಳಿಕೊಡು. ಉಳಿಸಬೇಡ ಮಕ್ಕಳೇ. ಇವತ್ತು ನಿನಗೆ ವಿರುದ್ಧವಾಗಿ ಸೈನ್ಯ ದಂಡು ಇಳಿದಿದ್ರು ನೀ ಧೈರ್ಯವಾಗಿರಬೇಕಂದ್ರೆ ನೀನು ಹಳೆಯವಗಳು ಸಂಪೂರ್ಣವಾಗಿ ನಾಶ ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅವನ ಸಮರ್ಪಣೆ ಸಂಪೂರ್ಣವಾಯಿತು. ಯಾವುದು ಅವನು ಉಳಿಸಲಿಲ್ಲ. ಅದು ಯಜ್ಞ ಅರ್ಪಿಸಿ ನೋಡಿ, ತಂದೆ ತಾಯಿಯವರನ್ನು ಕೂಡ ಕೇಳಲಿಕ್ಕೆ ಅವನು ಹೋಗಲಿಲ್ಲ. ಹೊರಟು ಬಂದು ಎಷ್ಟಾಯಿತು? 4 ಆಯಿತು. ಹಾಗೆ ಅವನು ಹೊರಟು ಬಂದರು. ಇನ್ನೊಂದು ವಿಷಯ ಕೂಡ ಹೇಳಿ ಮುಗಿಸ್ತೇನೆ. ಅವನು ಹೊರಟು ಬಂದರು. ಹೀಗೆ
ವ್ಯವಸಾಯ ಮಾಡಿಕೊಂಡಿದ್ದ ಎಲೀಷನಿಗೆ ಏಲಿಯನ ಜೊತೆಯಲ್ಲಿ ಜೊತೆ ಬರ್ತಾ ಇದ್ದಾರೆ. ಹೀಗೆ ಇವನು ಜೊತೆ ಬರ್ತಾ ಇರುವಾಗ ಏಲಿಯ ಪ್ರವಾದಿ ಹೇಳಿದೆ, ನಾನು ಗಿಲ್ಗಾಲಿಗೆ ಹೋಗುತ್ತೇನೆ, ನೀನು ಇಲ್ಲಿ ಇರಬೇಕು ಎಂದು ಹೇಳಿದರು. ಆವಾಗ ಅವನು ಬಿಟ್ಟಿಲ್ಲ. 2 ವರ್ಷಗಳಿಗೆ ಬರುವ 2ನೇ ಅಧ್ಯಾಯದಲ್ಲಿದ್ದಾನೆ. ಯೆಹೋವನು ಏಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಏಲಿಯನು ಎಲೀಷನನ್ನೇ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಏಲಿಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೆಥೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. 5ನೇದು ನೋಡಿ, ಗುರು ಹೇಳ್ತಾ ಇದ್ದಾರೆ, ದಯವಿಟ್ಟು ನೀ ಇಲ್ಲಿ ಇರು. ನೋಡಿ, ದಯವಿಟ್ಟು ನೀ ಇಲ್ಲಿರು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಹೇಳ್ತಾ ಇದೆ, ನೀ ಇರಪ್ಪ, ನೀ ನನ್ನ ಜೊತೆ ಬರಬೇಡ. ಆದರೆ ಶಿಷ್ಯನ ಮನಸ್ಸೇನಿದೆ, ಯೆಹೋವನಾಣೆ, ನಿನ್ನ ಜೀವನಾಣೆ, ನಾನು ಇಲ್ಲಿರಲ್ಲ, ನಾನು ನಿನ್ನ ಹಿಂದೆ ಬರುತ್ತೆ. ಏನಾಯ್ತು? 5ನೇ ವಿಷಯ, ಗುರುವನ್ನು ಹಿಂಬಾಲಿಸುವಂತ ಮನಸ್ಸಿರಬೇಕು. ನೋಡಿ, ಗುರುನೇ ಹೇಳಿದೆ ನೀ ಇರಪ್ಪ ಅಂದ. ಗುರುನೇ ಹೇಳಿದೆ, ಸುಮ್ಮನೆ ಹೇಳಿದಲ್ಲ, ದಯವಿಟ್ಟು ಇರಪ್ಪ ಅಂತ ಹೇಳಿದ್ರು. ಆದರೂ ಅವನೇನು ಮಾಡ್ತಾನೆ? ಅವನ ಆಣೆ ಇಟ್ಟು ಹೇಳುತ್ತಾನೆ. ಅವನು ದಯವಿಟ್ಟು ಕೇಳುವಾಗ ಇವನು ಆಣೆ ಇಟ್ಟು ಹೇಳುತ್ತಾನೆ, ನಿನ್ನ ಆಣೆ, ಯೆಹೋವನ ಆಣೆ, ನಾನಂದು ಇರಲ್ಲ, ನಾನು ಬರ್ತೇನೆ. ಗಮನಿಸಿರಿ, ಇದು 4 ಜಾಗ ಹೋಗಿದೆ. 1 ಗಿಲ್ಗಾಲು, 2 ಬೇತೇಲು, ಆಮೇಲೆ ಬೇತೇಲನ್ನು ಬಿಟ್ಟು ಅವರು ಎರಿಕೋಕ್ಕೆ ಹೋಗಿದೆ, ಎರಿಕೋವನ್ನು ಬಿಟ್ಟು ಯೋರ್ದಾನಿಗೆ ಹೋಗುತ್ತಾನೆ. ನೋಡಿ, ಎರಿಕೋಕ್ಕೆ ಹೋಗುವಾಗಲೂ ತರುವಾಯ ಅವರಿಬ್ಬರು ಬೇತೇಲಿಗೆ ಬಂದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಈಗೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂದು ನಿನಗೆ ಗೊತ್ತುಂಡೋ ಎಂದು ಕೇಳಿದನು. ಅದಕ್ಕೆ ಅವನು, ಗೊತ್ತುಂಡು, ಸುಮ್ಮನಿರಿ ಅಂದನು. ಏಲಿಯನು ಎಲೀಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಎರಿಗೋ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆಂದು ಹೇಳಿದನು. ಆದರೆ ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಅವನ ಜೊತೆಯಲ್ಲಿ ಎರಿಗೋಗೆ ಹೋದನು. ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು, ಯೆಹೋವನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಳ್ಳುವನೆಂದು ನಿನಗೆ ಗೊತ್ತುಂಡೋ ಎಂದು ಕೇಳರು. ಅದಕ್ಕೆ ಅವನು, ಗೊತ್ತುಂಡು, ಸುಮ್ಮನಿರು ಎಂದು ಉತ್ತರ ಕೊಟ್ಟನು. ಏಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೋರ್ದಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆಗ ಅವನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದುದರಿಂದ ಇಬ್ಬರು ಹೊರಟು ಯೋರ್ದಾನ್ ಹೊಳೆಯ ದಡಕ್ಕೆ ಬಂದರು. ಹಲ್ಲೆಲೂಯಾ. ಎಷ್ಟನೇ ವಿಷಯ? 5ನೇ ವಿಷಯ ಅಲ್ವಾ? 5ನೇ ವಿಷಯ, ಗುರುವನ್ನು ಬಿಡದ ಹಿಡಿಯುವಂತ ಮನಸ್ಸು. ಹಲ್ಲೆಲೂಯಾ. ದಯವಿಟ್ಟು ಇಲ್ಲೇ ಇರು, ನನ್ನ ಜೊತೆ ಬರಬೇಡ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಯೆಹೋವನಾಣೆ, ನಿನ್ನ ಜೀವನಾಣೆ, ನಾನಂದು ನಿನ್ನನ್ನು ಬಿಡಲ್ಲ. ಇಲ್ಲಿದ್ದೀರಾ? ನೀ ಶತ್ರುವನ್ನು ನೋಡಿ ಭಯಪಡದಿರಲಿಕ್ಕೆ ಒಂದು ಗುರುವಿನ ಒಂದು ಸಪೋರ್ಟ್ ನಿನಗಿರಲಿ, ಒಂದು ಗುರುವಿನ ಸಹಾಯ ನಿನಗಿರಲಿ. ಹಲ್ಲೆಲೂಯಾ. ದಯವಿಟ್ಟು ಅರ್ಥ ಮಾಡಿರಿ ದೇವರ ಮಕ್ಕಳಿರ. ನಾವು 5ನೇ ವಿಷಯ, ಗುರುವಿನಿಂದ ದೂರ ಹೋಗೋದು ನಮಗೆ ಆಶೀರ್ವಾದವಲ್ಲ. ಹಲ್ಲೆಲೂಯಾ. ನೋಡಿ, ಶೌಲನು ಸಾಮುವೇಲನ್ನು ಸ್ವಲ್ಪ ತಿರಸ್ಕಾರ ಮಾಡಿದೆ. ಅದು ಬೇಕು ಅಂತ ಹೇಳಿಕೊಂಡು ಮಾಡಿದಲ್ಲ, ಸ್ವಲ್ಪ ಅಜಾಗ್ರತೆಯಿಂದ ಮಾಡಿರುವುದು. ಸಾಮುವೇಲನು ಬರುವ ತನಕ್ಕೆ ಕಾಯಲಿಕ್ಕೆ ಅವನು ಆತುರಪಟ್ಟಿದ್ದ ಅಷ್ಟೇ. ಏನು ಅವನ ಮೇಲೆ ಕೋಪಕ್ಕೆ ಮಾಡಿದ್ದು ಅಲ್ಲ, ಅಜಾಗ್ರತೆ, ಸ್ವಲ್ಪ ಏಮಾರಿದೆ. ಅದು ಅವನ ರಾಜಸ್ಥಾನದಿಂದ ತೆಗೆಯಲ್ಪಟ್ಟಿದೆ. ಅಬ್ಸಾಲೋಮನು ಸ್ವಂತ ಅಪ್ಪನಿಗೆ ವಿರುದ್ಧವಾಗಿ ಯುದ್ಧ ಮಾಡಿದೆ, ಅವನು ನಷ್ಟಪಟ್ಟಿದೆ. ಅನೇಕರ ಸಾಕ್ಷಿ ಇದೇ ರೀತಿಯಲ್ಲಿ ಹೇಳಬಹುದು. ಪ್ರಿಯರೇ, ನಾವು ಗಮನಿಸಿರಿ, ಗುರುವಿನ ಜೊತೆ ಇರುವುದು ನಿಮಗೆ ಜಯ. ಹಲ್ಲೆಲೂಯಾ. ನೋಡಿ, ಅದಕ್ಕೆ ಸಪೋರ್ಟ್ ಆಗಿ ಬೇರೆ ಜನ ಪ್ರವಾದಿ ಮಂಡಳಿಯವರು ಏನು ಹೇಳ್ತಾರೆ?
ನಿನ್ನ ಯಜಮಾನನನ್ನು ದೇವರು ಇವತ್ತು ಸ್ವರ್ಗಕ್ಕೆ ಎತ್ಕೊಂಡ್ಬಿಡ್ತಾರೆ. ನಿನಗೆ ಗೊತ್ತಿದೆಯಾ? ಸುಮ್ಮನೆ ಆ ಮನುಷ್ಯನ ಹಿಂದೆ ಹಿಂದೆ ಯಾಕೆ ಹೋಗಬೇಕು? ನಮ್ಮನ್ನು ನೋಡಿ ಕಲೀರಿ. ನಾವು ಧೈರ್ಯವಾಗಿದ್ದೇವೆ. ಏಲಿಯ ಹೋದರು ನಾವೇ ಸಮ್ಮೇಳಿಸ್ಕೊಳ್ತೇನೆ. ಏಲೀಶ ಏನ್ ಹೇಳ್ತಾರೆ? ಸುಮ್ಮನಿರು, ನಾನು ಈ ಮನುಷ್ಯನಿಗೆ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ನಂಗೆ ಗುರು ಹೋಗೋದ ಟೆನ್ಷನ್ ನಾನಿದ್ದೀನಿ, ನೀವು ಬೇರೆ. ಹೇಳಿ 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 ಇನ್ನೂ ಟೆನ್ಷನ್ ಮಾಡ್ತೀನ. ಗೊತ್ತುಂಟು ನನಗೆ, ನೀ ಸುಮ್ಮನಿರು. ಅವನಿಗೊಂದು ಗುರಿ ಇದೆ. ಗುರು ಹೋಗಲಿಕ್ಕೆ ಮುಂಚೆ 2ರಷ್ಟು ಅಭಿಷೇಕ ಪಡ್ಕೊಳ್ಳಬೇಕು. ಇವರೆಲ್ಲ ಎಸ್ಪಾಟ್ ಆಗೋಯ್ತು, ಈ ಪ್ರವಾದಿ ಮಂಡಳಿ ಎಸ್ಪಾಟ್ ಆಗೋಯ್ತು. ಅವ್ರು ಹೋದ್ರೆ ಈಗ ಇನ್ನು ಸ್ವಲ್ಪ ಬೇಗ ಹೋದ್ರೆ ಸಾಕು ಅಂತ ಕಾಯ್ತಾರೆ. ಇಲ್ಲಿದ್ದೀರಾ? ಇವರು ಹೇಳಿದೆ, ನಿಮ್ಮ ಯಜಮಾನರು ದೇವರು ಎತ್ಕೊಳ್ತಾರೆ, ಗೊತ್ತಾ ನಿನಗೆ? ಏಲೀಷ ಹೇಳಿದ್ರೆ, ಗೊತ್ತುಂಟು ನನಗೆ, ಗೊತ್ತಿದ್ದುಕೊಂಡೇ ಅವನ ಹಿಂದೆ ಹೋಗ್ತಾ ಇರೋದು. ನೀವೊಂದು ಸುಮ್ಮನಿರು, ನಾನೊಂದು ಗುರಿ ಇಟ್ಟು ಅವನ ಹಿಂದೆ ಹೋಗುತ್ತಾ ಇದ್ದಾನೆ. ನನಗೆ ಅವನು ಹೋಗಲಿಕ್ಕೆ ಮುಂಚೆ 2ರಷ್ಟು ಅಭಿಷೇಕ ಅವನಿಂದ ನಾನು ಪಡೆದುಕೊಳ್ಳಲೇಬೇಕಾಗಿದೆ. ಆರಾಮ್ಯ ಸೈನ್ಯ ನಿಮಗೆ ವಿರುದ್ಧವಾಗಿ ಬರುವಾಗಲೂ ನೀ ಬಲವಾಗಿ ಎದುರಿಸಿ ನಿಲ್ಲಲಿಕ್ಕೆ ಗುರುವಿನ ಆಶೀರ್ವಾದ ಪಡೆದುಕೊಳ್ಳಿರಿ. ಅದೇ ಗುರುತ್ವ ಅಂತ ಹೇಳಿದಲ್ಲ, ಗುರುತ್ವ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವು ಮೋಸ ಹೋಗಬೇಡ. ನಮಗ ಸುತ್ತಲೂ ಸೈನ್ಯ ಇದೆ. ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳೇ ನಮ್ಮ ಶತ್ರು. ಮನುಷ್ಯರೆಲ್ಲ ನಮಗೆ ಶತ್ರು. ಮನುಷ್ಯರು ಏನು ಇವತ್ತು ಕೋಪ ಮಾಡ್ತಾರೆ, ನಾಳೆ ಸರಿಯಾಗ್ಬಿಡ್ತದೆ, ಕ್ಷಮಿಸ್ತಾರೆ, ಹೋಗಲಿ ಬಿಡಿ. ಇನ್ನು ಕೆಲವರು ಹೇಳ್ತಾರೆ, ನನ್ನ ಸಾವಕ್ಕೆ ಬರಬೇಡ, ಮಣ್ಣಕ್ಕೆ ಬರಬೇಡ, ಅದೇ ಹೇಳ್ತಾರೆ. ಆದರೂ ಯಾರು ಮಣ್ಣಕ್ಕೆ ಯಾರು ಹೋಗ್ಬೇಕಾಗತ್ತೆ ಅಂತ ನನಗೆ ಗೊತ್ತಾಗುತ್ತದೆ. ಸುಮ್ಮನೆ ಹಿಂಗೆ ಹೇಳ್ತಾರೆ, ಅದು ಮನುಷ್ಯರು. ಆದರೆ ನಮ್ಗೆ ಅವರ ಯಾರು ಶತ್ರು ಅಲ್ಲ. ನಮಗೆ ಶತ್ರು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ಇವತ್ತು ವಾಕ್ಯ ಕೇಳುವಾಗ ನಿಮಗಿರುವ ಶತ್ರು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳೇ ಶತ್ರು. ಆ ಶತ್ರು ಸೈನ್ಯವಾಗಿ ದಂಡಿರಿದು ನಿಮ್ಮನ್ನು ನಷ್ಟಪಡಿಸಲಿಕ್ಕೆ ಬರುವಾಗ ನೀವು ದೇವರ ಅಭಿಷೇಕದಲ್ಲಿ ನೆಲೆಗೊಂಡಿದ್ದರೆ ನಿಮಗೆ ಕಣ್ಣಿಗೆ ಕಾಣದಂದ ಒಂದು ಅಗ್ನಿಮಯವಾದ ಹೃದಯವಾಸಗಳಿರುವ ಸ್ವರ್ಗೀಯ ಸೈನ್ಯ ನಿಮಗೆ ದಂಡಿರಿದು ಬರಲಿಕ್ಕಾಗಿ ಗುರುವಿನ ಆಶೀರ್ವಾದ ಪಡೆದುಕೊಳ್ಳಿರಿ. ಹಲ್ಲೆಲೂಯಾ. ಗುರುವಿನಿಂದ 2ರಷ್ಟು ಆಶೀರ್ವಾದ ಪಡೆದುಕೊಳ್ಳುವುದನ್ನೇ ಹೊರತು ಗುರುಗೆ ಎದುರಾಗಿ ನಿಲ್ಲುವುದು ಬೇಡ ಮಕ್ಕಳೇ. ಅದು ನಮಗೆ ಶಾಶ್ವತ ಅಲ್ಲ, ಅದು ನಮಗೆ ಪ್ರಯೋಜನ ಅಲ್ಲ. ಏಲೀಷನು ನನಗೆ 2ರಷ್ಟು ಆಶೀರ್ವಾದ ಬೇಕು ಅಂತ ಹೇಳಿಕೊಂಡು ಅಭಿಷೇಕ ಬೇಕು ಅಂತ ಹಿಂದಕ್ಕೆ ಹೋಗ್ತಾನೆ. ನೋಡಿ, ಇದು ನಿಮಗಿರಲಿ. ನಮಗೆ ಗುರುವಿಗಿರುವಂಥ ಅಭಿಷೇಕಕ್ಕಿಂತ ಹೆಚ್ಚಿನ ಅಭಿಷೇಕ ಬೇಕು ಅಂತ ಕೇಳಿರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹೇಳಿಕೊಡಲಿಕ್ಕೆ ಬೇರೆಯವರು ನಿಮ್ಮ ಗುರು ಹೊರಟೋಗ್ಬಿಡ್ತಾರಪ್ಪ, ನಿನ್ ಸಿಕ್ಕಲ್ಲ, ಕೈಗೆ ಸಿಕ್ಕಲ್ಲ, ನೀ ಸುಮ್ಮನೆ ಹೇಳ್ಕೊಂಡು ಬೇರೆಯವರು ಹೇಳಿಕೊಡ್ಲಿಕ್ಕೆ ಇರುವಾಗಲೂ ಇವನ ಒಂದೇ ಗುರಿ. ನೀ ಸುಮ್ಮನಿರ್ತೀರಾ, ಬೇಡದ ಮಾತುಗಳು ಹೇಳಿ ನನ್ನ ತಲೆ ಕೆಡಿಸ್ಲಿಕ್ಕೆ ಹೋಗಬೇಡ. ನಾನೊಂದು ಗುರಿ ಇಟ್ಟುಕೊಂಡು ಅವನ ಹಿಂದೆ ಹೋಗ್ತಾ ಇದ್ದಾನೆ. ನನ್ನ ಗುರಿ, ನನ್ನ ಗುರುವಿಕ್ಕಿಂತ 2ರಷ್ಟು ಅಭಿಷೇಕ ಬೇಕು. ನಾನು ನಿಮಗೂ ಹೇಳ್ತಾ ಇದ್ರು, ಪದೇ ಪದೇ ನಿಮಗೆ ಹೇಳಿದ್ರೆ, ನೀವೆಲ್ಲರೂ ಅಭಿಷೇಕ ಪಡೆದು ನಿಮ್ಮ ಕೈಯಿಂದ ರೋಗಿ ಸೌಖ್ಯ ಆಗಬೇಕು. ನಿಮ್ಮ ಮೂಲಕ ದೆವ್ವಗಳು ಬಿಟ್ಟು ಹೋಗಬೇಕು. ನಿಮ್ಮ ಮೂಲ ಜನ ರಕ್ಷಣೆಗೆ ಬರಬೇಕು. ಹಲ್ಲೆಲೂಯಾ. ಮಾತ್ರವಲ್ಲ, ನಮಗಿಂದ 2ರಷ್ಟು ಅಭಿಷೇಕದೊಂದಿಗೆ ಸೇವೆ ಮಾಡಿರಿ. ಆಮೆನ್. ಎಲ್ಲರೂ ಸೇವೆ ಮಾಡಿರಿ. ಹಂಗೆ ತಾನು ಹೇಳಿದು, ಒಂದೊಂದು ಎಲ್ಲಿ ಬ್ರಾಂಚ್ ಸಭೆಗಳು ಇನ್ನೂ ಆಗಲಿ. ಆದರೆ ನೋಡಿ, ಸಭಿಗರ ಆಶೀರ್ವಾದದೊಂದಿಗೆ ನೀವು ಹೋಗುವರಾಗಿರಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಎಷ್ಟು ವಿಷಯ ಆಯ್ತು? 6 1 ಹೇಳಿ ಮುಗಿಸೋಣ. 1 ದೇವರಿಂದ ಕರೆಯಲ್ಪಟ್ಟಿದೆ. 2 ಅಭಿಷೇಕ ಪಡೆದುಕೊಂಡಿದೆ. 3 ಕರೆದ ಕೂಡಲೇ ಸ್ಪಂದಿಸಿದರು. 4 ಸಂಪೂರ್ಣ ಸಮರ್ಪಣೆ. 5 ಗುರುವನ್ನು ಬಿಡದೆ ಹಿಂಬಾಲಿಸಿದರು. 6 ಅದು ಹೇಳಿಲ್ಲ. ಅವನು ಹಿಂದೆ ಹಿಂದೆ ಹೋಗಿ 4 ಜಾಗ ದಾಟಿ ಯೋರ್ದಾನ್ ದಾಟಿ ಆಚೆ ಕಡೋದ್ರು. ಅಲ್ಲಿ ಹೇಳಿದೆ, ಅವರಿಬ್ಬರು ಯೋರ್ದಾನ್ ದಾಟಿದರು. ಅವರಿಬ್ಬರು ಗುರು ಶಿಷ್ಯ ಯೋರ್ದಾನ್ ದಾಟಿದರು. ಯೋರ್ದಾನ್ ದಾಟಿ ನಿನಗೇನ್ ಬೇಕು? ಚೌಚೌ ಕೊಡ್ತೀನಿ, ಮನೆಗೆ ಹೋಗ್ತೀರಾ ಅಂತ ಕೇಳಿದೆ.
ಚಿಕನ್ 65 ಕೊಡ್ತೀನಿ, ಮನೆಗೆ ಹೋಗ್ತೀರಾ ಅಂತ ಕೇಳಿದೆ. ಅವನೇ ಒಪ್ಕೊಂಡಿಲ್ಲ. ನಿನಗೇನು ಬೇಕು? ನಿನಗಿರುವ ಅಭಿಷೇಕದ 2ರಷ್ಟು ಪಾಲು ಬೇಕು. ಹಲ್ಲೆಲೂಯಾ. ಯಜಮಾನರು ಅಥವಾ ಗುರು ಬೇಜಾರು ಮಾಡಿಲ್ಲ. ನೀ ಕೇಳಿದು ಸ್ವಲ್ಪ ಕಷ್ಟ, ಆದರೂ ನಾನು ಎತ್ತಲ್ಪಡುವಾಗ ನೀ ನೋಡುವುದಾಗಿದ್ರೆ ಅದು ನಿನಗೆ ದೊರೆಯುತ್ತದೆ. ಅವರಿಬ್ಬರು ನಡೀತಾ ಇದೆ, ಗಮನಿಸಿ, ಲಾಸ್ಟ್ ಫಿನಿಶಿಂಗ್. ಅವರಿಬ್ಬರು ನಡೀತಾ ಇದ್ದಾರೆ. ಯಾರು? ಏಲಿಯನು, ಎಲೀಷನು. ಅವರಿಬ್ಬರು ಯೋರ್ದಾನ್ ದಾಟಿ ನಡೀತಾ ಇರುವಾಗ ನೋಡಿ, ಮಾತಾಡಿಕೊಂಡು ಹೋಗುತ್ತಾ ಇರುವಾಗಲೇ ಎಲೀಷನಿಗೆ ಏನು ಹೇಳಿರುವುದು? ನಾನು ಎತ್ತಲ್ಪಡುವಾಗ ನೀನು ನೋಡಿದರೆ ಆಶೀರ್ವಾದ ಸಿಕ್ಕುತ್ತೆ. ಅವ್ರು ನೋಡ್ತಾ ಇರುವಾಗ ಅಗ್ನಿಮಯವಾದ ರಥಾಶ್ವಗಳು ಬಂದು ಏಲಿಯನನ್ನು ಸುತ್ತಿ, ಇಲ್ಲಿ ಎಲೀಷ ನೋಡಿದೆ, ಎಲೀಷ ಅಂತ ಇಟ್ಕೊಳ್ಳಿ, ಎಲೀಷ ಏಲಿಯ. ಇಲ್ಲಿ ಎಲೀಷ ಇರುವಾಗ ಸ್ವರ್ಗದಿಂದ ಅಗ್ನಿಮಯವಾದ ರಥಾಶ್ವಗಳು ಅಂದ್ರೆ ಅಗ್ನಿಮಯವಾದ ಕುದುರೆಗಳು ರಥದಲ್ಲಿ ಬಂದು ಹಿಂಗೆ ಸುತ್ತಿ ಅವನ್ನು ಎತ್ಕೊಂಡೇ ಬಿಟ್ಟು, ಏಲಿಯನ್ ಎತ್ಕೊಂಡ್ಬಿಡುವಾಗ ಇಲ್ಲಿ ಎಲೀಷ ಎತ್ಕೊಂಡು ಹೇಳ್ತಾ ಇದ್ದಾನೆ, ನನ್ನ ತಂದೆಯೇ ಇಸ್ರಾಯೇಲಿನ ರಥಾಶ್ವಗಳೊಡೆಯನೇ. ಆ ಕೂಗಿನಲ್ಲಿ ಬರ್ತಾ ಇದೆ 2ರಷ್ಟು ಅಭಿಷೇಕ. ಏನಾಗಿ? ಏಲಿಯನ ಕಂಬಳಿ ಮತ್ತೆ 2ನೇ ಸಾರಿ ಅವನ ಮೇಲೆ ಬೀಳ್ತಾ ಇದೆ. ಅಭಿಷೇಕದ ಕಂಬಳಿ. ಅವನು ಆ ಪರಲೋಕದಿಂದ ಸ್ವರ್ಗದಿಂದ ಬರುವಂತ ಕಂಬಳಿಯನ್ನು ಹಿಡಿದುಕೊಂಡಿದ್ದಾನೆ. ಅವನದನ್ನು ಅಪ್ಪಿಕೊಂಡಿದೆ. ನಾನು ಹೋಗುವುದು ನೀನು ನೋಡಿದರೆ ನೀ ಕೇಳಿದು ಸಿಕ್ಕುತ್ತೆ ಎಂದು ಹೇಳಿದೆ. ಅವನು ನೋಡಿದು ಮಾತ್ರವಲ್ಲ, ಮತ್ತೆ ಅಧಿಕಾರದ ಕಂಬಳಿ ಪಡ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಅವನು ತಿರುಗಿ ಬರ್ತಾ ಇದ್ದಾನೆ. ಈಗ ಶಿಷ್ಯರುಗಳೇನು ಹೇಳಿದ್ರು? ನಿನ್ನ ಯಜಮಾನರನ್ನು ಎತ್ಕೊಳ್ತಾರೆ, ಗೊತ್ತಾ ನಿನಗೆ? ಅವನೇನು ಹೇಳಿದೆ? ಗೊತ್ತುಂಡು, ಸುಮ್ಮನಿರು. ಈಗ ಕಂಬಳಿ ಸಿಕ್ಕಿದ ಮೇಲೆ ಏನಾಗಿದೆ ನೋಡಿ. ಕಂಬಳಿಯನ್ನು ತೆಗೆದುಕೊಂಡು ಯೋರ್ದಾನ್ ನದಿ ತೀರಕ್ಕೆ ಬಂದು ನೋಡಿ, ಹೇಳಿದ್ ಕೇಳಿ. ಈಗ ಅವನು ಅಲ್ಲಿ ಇದ್ಕೊಂಡು ನಾವಾದ್ರೆ ಏನ್ ಮಾಡೋದು? ಯೇಸುವನ್ನು ಸಿಲಿಬೇಕಾಗಿದೆ ಅಂತ ಹೇಳ್ಕೊಂಡು ಶಿಷ್ಯರು ಕದ ಹಾಕಿಕೊಂಡು ಅಳುತ್ತಾ ಕೂತಿದ್ರು ಅವರು. ಆದರೆ ಏಲಿಯನು ಎತ್ತಲ್ಪಟ್ಟ ಕೂಡಲೇ ಆ ಜಾಗೆಯಲ್ಲಿ ಎಲೀಷನು ಇರಲಿಲ್ಲ. ಅವನಲ್ಲಿ ಅಳುತ್ತಾ ನಿಂದಿಲ್ಲ. ಅವನ ಆಕಾಶದ ಕಡೆಗೆ ನೋಡಿಕೊಂಡು ನಿಂದಿಲ್ಲ. ಅವನು ಪಡೆದುಕೊಳ್ಳಬೇಕಾದ್ರೆ ಪಡ್ಕೊಂಡಾಯ್ತು. ಅವನು ತನ್ನ ಡ್ಯೂಟಿಗೆ ಹೊರಟಿದ್ದಾನೆ, ಅವನನ್ನು ಕೆಲಸಕ್ಕೆ ಹೊರಟಿದ್ದಾನೆ. ಅವನ ಅಳುವಿಗೆ ಮುಗಿದೋಯ್ತು. ಗಮನಿಸಿ, ಸೀಕ್ರೆಟ್ ಅರ್ಥ ಮಾಡಿ. ನಾವೆಲ್ಲ ಆದ ಮೇಲೆ ಅಳುವುದು, ಆದರೆ ಎಲೀಷನು ಅಳುತ್ತಾ ಹಿಂದೆ ಹೋಗಿದೆ. ನನ್ನ ಯಜಮಾನರೇ ಎತ್ಕೊಳ್ತಾರೆ ಗೊತ್ತಾಂದಿಲ್ವಾಗ ಅವನು ಅಳ್ತಾ ಹೇಳ್ತಾರೆ, ಸುಮ್ಮನೆ ಇರುತ್ತೀಯ ನೀನು, ಬೇಜಾರು ಮಾಡಿಸ್ಬೇಡ, ನನ್ನ ಗುರುವಾಗ ಬೇಜಾರು ಮಾಡಿಸ್ಬೇಡ ಅಂತ ಹೇಳಿಕೊಂಡು ಅಳುತ್ತಾ ಗುರುವಿನ ಮುಂದೆ ಹೋಗಿದೆ. ಆದರೆ ಅವನ ಆ ಗುರಿ ಮುಟ್ಟಿದ ಮೇಲೆ, ಅವನ ಉದ್ದೇಶ ಸಾಧಿಸಿದ ಮೇಲೆ ಮತ್ತೆ ಎಲೀಷನ ಅಳಲಿಲ್ಲ. ಅವನ ಆ ಜಾಗೆಯಲ್ಲೇ ನಿಂದಿಲ್ಲ. ಅವನು ಮತ್ತೆ ಇವನೇನ ತಿರುಗಿ ಬರ್ತಾರಂತ ಕಾಯಲಿಲ್ಲ. ಅವನು ಯೋರ್ದಾನ್ ನದಿ ಕಡೆಗೆ ಹೊರಟಿದ್ದಾನೆ. ಅಲ್ಲಿ ಹೊರಟು ಅವನಲ್ಲಿ ಆ ಕಂಬಳಿಯನ್ನು ಮಡಿಚಿ ಅವನ್ ಯೋರ್ದಾನ್ ಹೊಳೆಯನ್ನು ಒಡೆದು ಅವನು ಕೇಳ್ತಾನೆ, ಏಲಿಯನ ದೇವರು ಎಲ್ಲಿ? ಅರ್ಥ ಏನು? 2ರಷ್ಟು ಬಂದಿದೆಯಾ ಇಲ್ಲವಾ ಅಂತ ಟೆಸ್ಟ್ ಮಾಡ್ತಾ ಇದ್ದಾನೆ. ಯಜಮಾನರು ಹೋಗುವಾಗ ಕಂಬಳಿಯಿಂದ ಒಡೆದು ಯೋರ್ದಾನ್ ದಾಟಿ ಹೋಗಿದೆ. ಆ ಯಜಮಾನರ 2ರಷ್ಟು ಅಭಿಷೇಕ ನನಗೆ ಇದೆಯಾ ಇಲ್ವಾ ಅಂತ ಕೇಳಿಕೊಂಡು ಅವನು ಕೇಳ್ತಾನೆ, ಏಲಿಯನ ದೇವರು ಎಲ್ಲಿ? ಯೋರ್ದಾನ್ ಹೊಳೆ 2 ಭಾಗ ಆಯಿತು. ನೋಡಿ, ಏಲಿಯನ್ ಗುರು ಲಾಸ್ಟ್ ಮಾಡಿದ ಅದ್ಭುತ ಕಾರ್ಯ ಶಿಷ್ಯ ಫಸ್ಟೇ ಮಾಡ್ಕೊಂಡ್ಬಿಟ್ಟೆ. ಶಿಷ್ಯರುಗಳೇ, ನಾವು ಇಷ್ಟು ಮಾಡಿದರೆ ನಾವು ಲಾಸ್ಟ್ ಮಾಡಿದಕ್ಕಿಂತ ನೀವು ಫಸ್ಟೇ ಅಷ್ಟು ಮಾಡುವರಾಗಿರಲಿ. ಸಭೆಗಳು ಸ್ಥಾಪನೆ ಮಾಡಲಿ. ಕರ್ನಾಟಕ ರಾಜ್ಯದ ಜಿಲ್ಲೆಗಳಲ್ಲಿ ಸಭೆಗಳು ಸ್ಥಾಪನೆ ಮಾಡಿರಿ. ಭಾರತ ದೇಶದ ರಾಜ್ಯಗಳಿಗೆ ಸೇವಕರನ್ನು ನೇಮಿಸಿರಿ. ಹಾಲೆಲೂಯಾ. ಇದು ನಮ್ಮ ಗುರಿಯಾಗಿರಲಿ. ಹಾಲೆಲೂಯಾ, ಹಾಲೆಲೂಯಾ.
ಹೀಗೆ ಲಾಸ್ಟ್ ಮುಗಿದೋಯ್ತು. ಈ ಅಭಿಷೇಕ ಪಡೆದ ಎಲೀಷನು ಕಾಲು ಮೇಲೆ ಕಾಲು ಹಾಕೊಂಡು ಅವನು ಕೂತ್ಕೊಂಡಿದ್ದಾನೆ. ಯಾರಿಗಾಗಿ? ಆರಾಮ್ಯರ ಸೈನ್ಯಕ್ಕಾಗಿ. ಅಯ್ಯೋ ಯಜಮಾನ್ರೇ, ಅಲ್ಲಿ ಆರಾಮಿ ಸೈನ್ಯ ಎಲ್ಲ ಬಂದು ತುಂಬ್ಕೊಂಡ್ಬಿಟ್ಟಿದೆ. ಇವನು ತುಂಬ್ಕೊಂಡ್ಬಿಟ್ರ? ಆರಾಮಿರ? ನೀನಂದು ಹೆದರಬೇಡ. ಎಲ್ಲಿಂದ ಬಂದು ಈ ಧೈರ್ಯ? ಬಂದಿರೋದು 4-5 ಜನ ದೊಣ್ಣೆ ಮುಚ್ಚೆತ್ಕೊಂಡು ಅಲ್ಲ ಬಂದಿರೋದು. ಒಂದು ಸೈನ್ಯ ಇಟ್ಟಿ ಬರ್ಜಿ ಕತ್ತಿ ಒಂದಿಗೆ ಬಂದಿದ್ದಾರೆ. ಈ ಮನುಷ್ಯ ಒಂಟಿಯಾಗಿ ಧೈರ್ಯವಾಗಿದ್ದಾರೆ. ಎಲ್ಲಿಂದ ಸಿಕ್ಕಿತು ಧೈರ್ಯ? 6 ವಿಷಯಗಳಲ್ಲಿ ಬಂದಿದ ಧೈರ್ಯ. ಇವತ್ತು ದೇವರ ಮಗುವೆ, ನನಗೂ ನಿಮಗೂ ಇರುವಂತ ಶತ್ರು ಎಷ್ಟು ಬಲವಾಗಿದ್ರು, ಅವನೆಷ್ಟು ಬಲಶಾಲಿಯಾಗಿದ್ರು, ಅವನೆಂದ ಆಯುಧದಿಂದ ಬಂದಿದ್ದರು. ನಾನು ನೀವು ಹೆದರಬೇಡ. ಅವರ ಸಂಗಡ ಇರುವುದಕ್ಕಿಂತ ನಮ್ಮ ಸಂಗಡ ಇರುವವರು ಹೆಚ್ಚಿನವರಾಗಿದ್ದಾರೆ. ಆ ಬಲ ನಾವು ಹೊಂದಿಕೊಳ್ಳುವರಾಗಿರೋಣ. ಅದಕ್ಕೆ ನಾವು ಚರ್ಚಕ್ಕೆ ಬಂದಿರೋದು, ಅದಕ್ಕೆ ನಾವು ಸಭೆಗೆ ಬಂದಿರೋದು, ಅದಕ್ಕೆ ನಾವು ಭಾನುವಾರ ಬಂದು ಇಲ್ಲಿ ಕೂತ್ಕೊಂಡಿರೋದು. ಏನು ಸಣ್ಣ ಪುಟ್ಟ ತಲೆನೋವು ವಾಸಿ ಮಾಡಲಿಕ್ಕೆ, ಏನು ಸೊಂಡೆ ನೋವು ವಾಸಿ ಮಾಡಲಿಕ್ಕೆ, ಏನೋ ಒಂದು ಅಷ್ಟಿಷ್ಟು ನೋವು ವಾಸಿ ಮಾಡಲಿಕ್ಕೆ, ಏನು ಅಷ್ಟಿಷ್ಟು ಸಾಲ ತೀರಿಸಲಿಕ್ಕೆ ಇದೆಲ್ಲ ಬೇಕು. ಅದೆಲ್ಲ ಸಿಂಪಲ್ ಮ್ಯಾಟ್ರಸ್, ಅದೆಲ್ಲ ದೊಡ್ಡದಲ್ಲ. ನಾವು ಬಂದದ ಉದ್ದೇಶ 2ರಷ್ಟು ಬಲ ಪಡೆದುಕೊಳ್ಳಿಕ್ಕೆ. ಆಮೇಲೆ ಎಲೀಷನ ಬಗ್ಗೆ ಹೇಳ್ತಾನೆ, ಇಸ್ರಾಯೇಲಲ್ಲಿ ಒಂದು ಪ್ರವಾದಿ ಇದ್ದಾರೆ ಎಂದು ತಿಳಿದಿರಲಿ. ಪ್ರೈಸ್ ಗಾಡ್. ನಿಮ್ಮ ಗ್ರಾಮ ಹೆಸರು ಹೇಳಿಕೊಂಡು ಹೇಳಬೇಕು, ಈ ಗ್ರಾಮದಲ್ಲಿ ದೇವರ ಮಗನೊಬ್ಬನಿದ್ದಾನೆ, ದೇವರ ಮಗಳೊಬ್ಬಳಿದ್ದಾಳೆಂದ ಜನರಿಗೆ ತಿಳಿದಿರಲಿ. ಈ ಬಲ ಪಡಕೊಳ್ಳಿ. ಉಳಿದದೆಲ್ಲ ವೇಸ್ಟು. ಈ ಬಲ ಪಡಕೊಳ್ಳಿ. 6 ವಿಷಯ ಹೇಳಿದೆ. 1, ದೇವರಿಂದ ಕರೆಯಲ್ಪಡಲಿ. ಅದು ಆಗೋಯ್ತು, ನೀ ಕರೆದೇ ಬಂದಿರೋದು. ಓಕೆ. 2, ಅಭಿಷೇಕ ಪಡಕೊಳ್ಳಿ. ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ, ಸಾಲದು. ನೀ ಆಸೆ ಪಡಬೇಕು, ನನಗೆ ಇನ್ನೂ ಅಭಿಷೇಕ ಬೇಕು. 3, ಕರೆದ ಕೂಡಲೇ ಸ್ಪಂದಿಸು. 1 ತಿಂಗಳು, ಈ ತಿಂಗಳು ಬೇಡ, ಬರೋ ತಿಂಗಳು, ಹಂಗೆ ವೇಟ್ ಮಾಡಬೇಡ, ಈ ತಿಂಗಳು ಹೀಗೆ ಕರೆದ ಕೂಡಲೇ. 3. 4, ಸಂಪೂರ್ಣ ಸಮರ್ಪಣೆ. ಇನ್ನೂ ಸ್ವಲ್ಪ ಹಳೆಯ ಸ್ವಭಾವ ಎಲ್ಲ ಸ್ವಲ್ಪ ಉಳಿಸ್ಕೊಂಡಿರಬೇಡ. ಆ ಹಳೆಯ ಚಿಂತಗಳು, ಹಳೆಯ ವಿಚಾರಗಳೆಲ್ಲ ಸ್ವಲ್ಪ ಉಳಿಸ್ಕೊಳ್ಬೇಡ, ಪರಿಪೂರ್ಣ ಬಿಟ್ಟು ಬಿಡು. 4. 5, ಗುರುವನ್ನೇ ಹಿಂಬಾಲಿಸು. ಜನ ಬೇಡ 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 ಅಂತ ಹೇಳ್ಬೋದು, ಬಿಡಬಾರದು, ಸುಮ್ಮನಿರು. ನಾನೊಂದು ಉದ್ದೇಶಕ್ಕೋದೆ, ಗುರುವನ್ನು ಹಿಂಬಾಲಿಸು. 6, ಗುರುವನ್ನೇ ಗಮನಿಸು. ಅಭಿಷೇಕಕ್ಕಾಗಿ ಗಮನವುಳ್ಳವರಾಗಿರಲಿ, ಜಾಗ್ರತೆಯುಳ್ಳವರಾಗಿ. ನೀ ನೋಡಿದರೆ ಸಿಕ್ಕುತ್ತೆ ಅಂತ ಹೇಳಿದ್ರಲ್ಲ, ಅವನು ನೋಡುತ್ತಾ ಇದೆ. 6ನೇದೇನು? ಗಮನವುಳ್ಳವರಾಗಿರಲಿ. ಸರಿ ಬರ್ತೀನಿ, ಆಯ್ತು ನೋಡೋಣ ಅಂತೆಲ್ಲ ಹೇಳಿದರೆ ಅದು ಗಮನ ಇಲ್ಲ. ಇದು ನಾನು ಹೋಗಬೇಕು, ಪ್ರಾರ್ಥನೆಗೆ ಹೋಗಬೇಕು, ಮಾಡಬೇಕು, ಉಪವಾಸ ಇರಬೇಕು, ಪ್ರಾರ್ಥಿಸಬೇಕು, ಏನೇನಂದ್ರು ಅದು ಒಂದು ಸ್ಟಡಿಯಾದ ತೀರ್ಮಾನ. ಆಯಿತು ನೋಡೋಣ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಕೆಲಸಕ್ಕೆ ಆಗಲ್ಲ. ಹಲ್ಲೆಲೂಯಾ. 6 ವಿಷಯಗಳು. ಈ 6 ವಿಷಯಗಳಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ನೀವು ಯಾವ ಶತ್ರುಕ್ಕೂ ಭಯಪಡೋ ಅವಶ್ಯಕತೆ ಬರಲ್ಲ. ಬಲಶಾಲಿಗಳಾಗು. ಆಮೇಲೆ ಶತ್ರು ನಮ್ಮ ಮುಂದೆ ಸೋತೋಡಬೇಕು. ಈ ಸೈನ್ಯವನ್ನು ಆಮೇಲೆ ಎಲೀಷ ಪ್ರವಾದಿ ಏನ್ ಮಾಡಿದ ಗೊತ್ತಾ? ಎಲೀಷನ ಹಿಡ್ಕೊಂಡ್ಬಂದ ಸೈನ್ಯಾಧಿಪತಿ ಯಾರನ್ನು ಹುಡುಕಿ ಬಂದಿದೆ ಅಂತ ಕೇಳಿದ್ರು. ಯಾರನ್ನು ಹುಡುಕಿ ಬಂದಿದೆ? ಎಲೀಷ ಪ್ರವಾದಿನ. ಓ ಎಲೀಷ ಪ್ರವಾದಿನ, ನೀವು ಬಂದ ಊರು ಮಿಸ್ ಆಗೋಯ್ತು. ಇದಲ್ಲ, ಬಾ ತೋರಿಸ್ತೀನಿ. ಅಲ್ಲೇ ಕರ್ಕೊಂಡು ಹೋಗಿ ಅವ್ರನ್ನು ಸಮರ್ಯಕ್ಕೆ ಬಿಟ್ಟು ಎಲೀಷ ಬಂದ್ಬಿಟ್ರು. ಇವರ ಕಣ್ಣುಗಳು ಕಟ್ಟಲ್ಪಟ್ಟಿದೆ. ಹಿಡಿಯಲಿಕ್ಕೆ ಬಂದ ಎಲೀಷನೇ ಹಿಡ್ಕೊಂಡು ಹೋಗಿ ಅವ್ರನ್ನು, ಎಲೀಷನ್ನೇ ಹುಡುಕಿ ಬಂದಿರೋದು. ಅವರ ಕಣ್ಣು ಮೊಬ್ಬಾಗೋಯ್ತು. ಸೈನ್ಯಾಧಿಪತಿ ಸಗಿದವಾಗಿ ಇಡೀ ಸೈನ್ಯ, ಗೇಗಸಿ ಎಂಬ ಶಿಷ್ಯನು ಭಯಪಟ್ಟ ಸೈನ್ಯವನ್ನು ಎಲೀಷ ಕೂಳಾಗಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ, ಶಿಷ್ಯ ಭಯಪಟ್ಟವನು ಈಗ ಇವನು ಹೇಳಿದ ಮಾತು ಕೇಳಿಕೊಂಡು ಬರ್ತಾ ಇದ್ದಾರೆ. ಅವನೇ ಮಾತಾಡ್ತಾ, ನೀನು ಮಾತಾಡಿದ ಹುಡುಕುವ ವ್ಯಕ್ತಿ
ಇಲ್ಲಿ ಇಲ್ಲಪ್ಪ, ಊರು ಮಿಸ್ ಆಯಿತು, ನಿಮಗೆ ತೋರಿಸ್ತೀನಿ ಹೇಳ್ಕೊಂಡು ಅವನೇ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಅವನ ಕಣ್ಣು ತೆರೆದು ನೋಡುವಾಗ ಅಲ್ಲಿ ಬೋರ್ಡು ಸಿಟಿ ಆಫ್ ಸಮರಿಯಾ. ನಾವು ಇಲ್ಲೇ ಬಂದುಬಿಟ್ಟಿದೀಯಾ, ಮಿಸ್ ಆಗೋಯ್ತಲ್ಲ. ಆವಾಗ ಆ ಸಿರಿಯ ರಾಜನ್ ಕೇಳ್ತಾನೆ ಎಲೀಷನಿಗೆ, ದೇವಪುರುಷನೇ, ಈ ಜನರನ್ನು ಕತ್ತರಿಸಿ ಬಿಡಲ್ಲ ಅಂತ ಕೇಳಿದೆ. ಪ್ರವಾದಿ ಹೇಳ್ತಾನೆ, ನೀನು ಯುದ್ಧ ಮಾಡಿದೀಯಾ ಕತ್ತರಿಸಲಿಕ್ಕೆ? ಒಳ್ಳೆ ಊಟ ಕೊಟ್ಟು ಕಳಿಸು ಅಂತ ಹೇಳಿದೆ. ಅವ್ರಿಗೆ ಒಳ್ಳೆ ಊಟ ಕೊಟ್ಟು ಕಳಿಸು ಅಂತ ಹೇಳಿದೆ. ಆ ಪಟ್ಟಣದಲ್ಲಿ ಒಳ್ಳೆ ಊಟ ಮಾಡಿ ಪಾಪ ಸೈನಿಕರೆಲ್ಲ ಮನೆಗೆ ಹೋದರು. ಮಕ್ಕಳ ಇದೆಲ್ಲ ಕೇಳುವಾಗ, ಇದೆಲ್ಲ ಓದುವಾಗ ನಮ್ಮೊಳಗಡೆ ಉಕ್ಕಿ ಬರಬೇಕು, ಎಂದ ಬಲ ಅಲ್ಲವಾ, ಎಂದ ಬಲವಲ್ಲವಾ. ಆ ಸಾಧಾರಣ ಮನುಷ್ಯನು, ಅವನಿಗೆ ಕೂದಲಿರಲಿಲ್ಲ, ನೋಡಲಿಕ್ಕೆ ಚಂದ ಇಲ್ಲದ ಮನುಷ್ಯ, ಕೂದಲಿಲ್ಲದ ಬೋಡಿ ತಲೆ, ಅದು ಹುಡುಗರಿಗೆ ಹೇಳಿ ಮಾಡಿದ ಎಲೀಷನ ಕೈಯಲ್ಲಿ ಅವನ ಒಳಗಡೆ ಇರುವ ಅಗ್ನಿ, ಅವನ ಒಳಗಡೆ ಇರುವ ಅಭಿಷೇಕ. ಎದ್ದು ನಿಂತುಕೊಳ್ಳೋಣ. ನನಗೆ ಬೇಕು ಆ ಬಲ, ನನಗೆ ಬೇಕು ಆ ಶಕ್ತಿ, ನನಗೆ ಬೇಕು ಆ ಅಭಿಷೇಕ. ನಾನು ಆ ಶಿಷ್ಯನಾಗಬೇಕು. ಯೆಹೋವನು ನನ್ನ ಸಂಗಡ ಇದ್ದಾನೆ. ಯಾಕೋಬ ವಂಶಸ್ಥರ ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ. ಅವರು ನನ್ನ ಬಂಡೆ, ಅವರು ನನ್ನ ಕೋಟೆ, ಅವರು ನನ್ನ ಗುರಾಣಿ, ಅವರು ನನ್ನ ಆಶ್ರಯಗಿರಿ. ಓ, ನಾನು ಭಯಪಡುವುದಿಲ್ಲ. ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾರೆ. ಯಾಕೋಬ ವಂಶಸ್ಥರ ದೇವರು ನನಗೆ ಆಶ್ರಯವಾಗಿದ್ದಾರೆ. ಹೇಳು ಮಕ್ಕಳೇ, ಬಾಯಿ ತೆರೆದೇಳು, ನಿಮ್ಮ ಬಾಯಿ ತೆರೆದೇಳು. ಶತ್ರು ಕೇಳಲಿ, ನಿಮ್ಮ ಶತ್ರು ಕೇಳಲಿ. ನಾನು ಸೋಲ್ತೋಗಲಿಕ್ಕೆ ಬಂದವನಲ್ಲ. ನಾನು ಸೋಲಿಕ್ಕೆ ಬಂದವರಲ್ಲ. ನಾನು ಹತ್ಕೊಂಡು ಕಾಲ ಕಳ್ಕೊಳ್ಳಿಕ್ಕೆ ಬಂದವರಲ್ಲ. ಯಾವಾಗಲೂ ಅಳುವಿಕೆ, ಯಾವಾಗಲೂ ಗೋಳಾಟ, ಯಾವಾಗಲೂ ಕಣ್ಣೀರು. ಅದಕ್ಕೆಲ್ಲ ನನ್ನನ್ನು ಕಳೆದಿರೋದು ಜಯ ಪಡೆದುಕೊಳ್ಳಲಿಕ್ಕೆ. ಎಂದ ಸೈನ್ಯ ನನ್ನ ಮೇಲೆ ಬಂದರೂ ಸರಿ, ಎಂದ ಶತ್ರು ನನ್ನ ಮೇಲೆ ಬಂದರೂ ಸರಿ, ಎಂದ ದಂಡು ನನಗೆ ಎದುರಾಗಿ ಬಂದರೂ ಸರಿ, ನಾನು ಯುದ್ಧ ಮಾಡಿ ಜಯಿಸುತ್ತೇನೆ. ನನಗೆ ಅಭಿಷೇಕ ಬೇಕು. ನಾನು ಹೇಳಿದ ಕೂಡಲೇ ಅನುಸರಿಸುತ್ತೇನೆ. ನಾನು ಗುರುವನ್ನು ಹಿಂಬಾಲಿಸುತ್ತೇನೆ. ಕರ್ತನೇ, ನಾನು ಜಾಗೃತಿ ಉಳ್ಳವನಾಗಿರುತ್ತೇನೆ. ಎರಡರಷ್ಟು ಆಶೀರ್ವಾದ ಪಡ್ಕೊಳ್ಳಿಕ್ಕಾಗಿ ನಾನು ನಿನ್ನನ್ನು ದೃಷ್ಟಿಸುತ್ತೇನೆ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, 2023ನೇ ವರ್ಷ ಮುಗಿದು ಹೋಗುತ್ತಾ ಇರುವಾಗ 2024ನೇ ವರ್ಷಕ್ಕೆ ಹೆಜ್ಜೆ ಇಡಲಿಕ್ಕಿರುವ ಈ ಮಕ್ಕಳು ಎಲೀಷನ ಅಭಿಷೇಕದೊಂದಿಗೆ, ಎರಡರಷ್ಟು ಬಲದೊಂದಿಗೆ ಹೊಸ ವರ್ಷಕ್ಕೆ ಹೆಜ್ಜೆ ಇಡುವ ಹಾಗೆ ಈ ಮಕ್ಕಳನ್ನು ಅಭಿಷೇಕ ಮಾಡಿ ನಿನ್ನ ಮಕ್ಕಳು ಗುರಿ ತಪ್ಪಿಸಲಿಕ್ಕೆ ನೋಡುವವರನ್ನು ಕರ್ತನೆ, ಅವರಿಗಿಂತ ಮೇಲೆ ಅಧಿಕಾರ. ನೀವೊಂದು ಸುಮ್ಮನೆ ಇರು, ನಾನೊಂದು ಗುರಿ ಇಟ್ಟು ಓಡುತ್ತಾ ಇದ್ದೇನೆ ಎಂದು ಹೇಳಿ ಆ ಗುರಿಯನ್ನು ತಲುಪಿ ಎರಡರಷ್ಟು ಅಭಿಷೇಕ ಪಡೆದುಕೊಂಡು ಕರ್ತನೆ ನಿನಗೆ ಸಾಕ್ಷಿಯಾಗಲಿಕ್ಕೆ ಈ ಮಕ್ಕಳಿಗೆ ಕೃಪೆಗೊಡಿಸು. ಯುದ್ಧಕ್ಕೆ ಬರುವ ಶತ್ರುವನ್ನು ಕೈ ಹಿಡಿದು ಅವರನ್ನು ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುವ ಅಭಿಷೇಕ. ವೈರಿಯ ಮುಂದೆ ಔತಣವನ್ನು ಸಿದ್ಧಪಡಿಸುವ ಅಭಿಷೇಕ. ಅವರನ್ನು ಇಸ್ರಾಯೇಲಿಂದ ಸಮರಿಯಕ್ಕೆ ಕರ್ಕೊಂಡೋಗಿ ಅಲ್ಲಿ ಔತಣ ಕೊಡಿಸಿದ ಅಂದ ಅಭಿಷೇಕ. ಈ ಅಭಿಷೇಕ ಬೇಕಪ್ಪ, ಈ ಕೃಪೆ ಬೇಕಪ್ಪ, ಈ ಶಕ್ತಿ ಬೇಕಪ್ಪ. ಯಾವಾಗಲೂ ಸೋತವರಾಗಿ ಅಲ್ಲ, ಯಾವಾಗಲೂ ನಿರಾಶೆಯಲ್ಲಿರುವವರಾಗಿ ಅಲ್ಲ, ಯಾವಾಗಲೂ ಭಯಪಡುವವರಾಗಿ ಅಲ್ಲ, ಯಾವಾಗಲೂ ಹೆದರ್ಕೊಂಡು ಬರುವವರಾಗಿ ಅಲ್ಲ. ಈ ಮಕ್ಕಳ ಮಧ್ಯದಲ್ಲಿ ನಿನ್ನ ಅಭಿಷೇಕ ಉಂಟಾಗಲಿ ಅಪ್ಪ. ಅದಕ್ಕೆ ತಕ್ಕ ತಾಳ್ಮೆ, ಅದಕ್ಕೆ ತಕ್ಕ ವಿಧೇಯತ, ಅದಕ್ಕೆ ತಕ್ಕ ರೀತಿಯಲ್ಲಿ ಮಕ್ಕಳ ಸಮರ್ಪಣೆ, ಅದಕ್ಕೆ ತಕ್ಕ ರೀತಿಯಲ್ಲಿ ಗುರುವಿನ ಜೊತೆ ಇರುವಂತ ಮನಸ್ಸು, ಅದಕ್ಕೆ ತಕ್ಕ ಗುರುವನ್ನು ಹಿಂಬಾಲಿಸಿ ಗಿಲ್ಗಾಲಿಗೂ, ಬೇದಲಿಗೂ, ಏರಿಗೋಗೂ, ಯೋರ್ದಾನಿಗೂ ಹಿಂದೆ ಹೋಗುವಂತ ಮನಸ್ಸುಂಡಾಗಲಿ ಮಕ್ಕಳಿಗೆ.
ನನ್ನ ಸೇವಕರ ಹಿಂದೆ ನಾನು ಇರಬೇಕು, ನನ್ನ ಸೇವಕರು ಹೋಗುವ ಸ್ಥಳಕ್ಕೆ ನಾನು ಹೋಗಬೇಕು, ಅವರ ಹಿಂದೆ ನಾನು ಇರಬೇಕು, ಅವರಿಂದ ನಾನು ಇನ್ನು ಅಭಿಷೇಕ ಪಡೆದುಕೊಳ್ಳಬೇಕು. ಮಕ್ಕಳಿಗೆ ದೇವರೇ ನಮಗೆ ಕೊಟ್ಟ ಅಭಿಷೇಕಕ್ಕಿಂತ ಎರಡರಷ್ಟು ಅಭಿಷೇಕ ಈ ಮಕ್ಕಳು ಪಡೆದುಕೊಳ್ಳಲಿ. ಈ ಬಲದಿಂದ ಕರ್ನಾಟಕದಲ್ಲಿ ಕರ್ತನಿಗೆ ಮಕ್ಕಳು ಸಾಕ್ಷಿಯಾಗಲಿ. ದೇವರೇ ಅನೇಕ ಏಲೀಷನ ಶಿಷ್ಯರುಗಳನ್ನು ಎಬ್ಬಿಸುವ ಹಾಗೆ ಈ ಮಕ್ಕಳೆಲ್ಲರನ್ನು ಉಪಯೋಗಿಸು ಕರ್ತನೆ. ನೀನಂದು ಹೆದರಬೇಡ. ಅವರ ಸಂಗಡ ಇರುವವರಿಗಿಂತ ನಮ್ಮ ಸಂಗಡ ಇರುವವನು ಹೆಚ್ಚಿನವರು. ಎಲ್ಲ ಮಟ್ಟ ಮಂತ್ರಗಳು ಕರಗಲಿ, ಎಲ್ಲ ಕೇಡಿನ ಕ್ರಿಯೆಗಳು ನಿಷ್ಫಲವಾಗಲಿ, ಎಲ್ಲ ಗೊಂದಲ ಮಾಡುವ ಸೈತಾನನ ಕುತಂತ್ರಗಳು ಕುಯುಕ್ತಿಗಳು ನಿರ್ಮೂಲವಾಗಲಿ. ಅದಕ್ಕೆ ಬೇಕಾದ ಸಮರ್ಪಣೆಯು, ಅದಕ್ಕೆ ಬೇಕಾದ ವಿಧೇಯತ್ವವು, ಅದಕ್ಕೆ ಬೇಕಾಗಿ ಕೂಡಲೇ ದೇವರೇ ಅನುಸರಿಸುವಂಥ ಮನಸ್ಸು ಮತ್ತು ದೇವರೇ ನಿಮ್ಮಲ್ಲೇ ಗಮನ ಕೊಟ್ಟು ಗಮನ ಬೇರೆ ಕಡೆ ಚಂಚಲ ಚಿತ್ತರಾಗಿ ಹೋಗದೆ ಒಂದೇ ಗುರಿಯಿಟ್ಟು ನಿಮ್ಮಿಂದಲೇ ಪಡೆದುಕೊಳ್ಳುವಂಥ ಮನಸ್ಸು ಈ ಮಕ್ಕಳಿಗುಂಡಾಗಲಿ. ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಬಂದ ಎಲ್ಲ ಮಕ್ಕಳನ್ನು ಆಶೀರ್ವದಿಸಪ್ಪ. ಇವತ್ತು ಯಾರೆಲ್ಲ ಬರಲಿಕ್ಕೆ ಆಗಿಲ್ಲವೋ ಅವರವರನ್ನು ಇರುವ ಸ್ಥಳಗಳಲ್ಲಿ ನಿನ್ನ ಕೃಪೆಯಲ್ಲಿ ಮರಮಾಚಿ ನಿನಗೆ ಸಾಕ್ಷಿಗಳಾಗಿ ನಿಲ್ಲಿಸು ದೇವರೇ. ಈ ಮಕ್ಕಳಿಗೆ ಎಲ್ಲರಿಗೂ ಅದಕ್ಕೆ ಬಲ ಕೊಡಿ, ಎಲ್ಲರಿಗೂ ಶಕ್ತಿ ಕೊಡಿ ದೇವರೇ. ನೀ ಜೊತೆಯದು ನಡೆಸು, ಸಹಾಯ ಮಾಡು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.